ಬಾಗಲೂಡಿ ದೇವರಾಯರು ಬರೆದ ಹುಚ್ಚ ಮುನ್ಸೀಫರ ಚರಿತ್ರೆ. 30 ವರ್ಷಗಳ ಕೆಳಗೆ ಸುಂದರಪ್ಪ ಎಂಬುವರು ಪುತ್ತೂರು ತಾಲೂಕಿಗೆ ಮುನ್ಸೀಫರಾಗಿದ್ದರು. ನಿಮ್ಮ ಅಜ್ಜಂದರೋ ಮಾವಂದರೋ ಇದ್ದರೆ ವಿಚಾರಿಸಿ ಕೇಳಿ. ಆದರೆ ಮುನ್ಸೀಫ ಸುಂದರಪ್ಪನವರು ಎಂದರೆ ಅವರಿಗೆ ತಿಳಿಯಲಿಕ್ಕಿಲ್ಲ. ಹುಚ್ಚ ಮುನ್ಸೀಫ ಅಂದರೆ ಓಹೋ ಆ ಮಹಾನುಭಾವನೋ ಎಂದು ಹೇಳಿ ನಸುನಕ್ಕಾರು. ಈ ಮನುಷ್ಯನ ವರ್ತನೆಯೆಲ್ಲ ತುಸು ಅದ್ಭುತ. ಅದಕ್ಕೇನೆ ಊರಿಗೆಲ್ಲ ಹುಚ್ಚ ಮುನ್ಸೀಫನೆಂದು ಪ್ರಸಿದ್ಧನಾದುದು. ಆದರೆ ಎಷ್ಟೋ ಮಂದಿ ಆತನನ್ನೇ ಅವಧೂತ ವ್ಯಕ್ತಿ, ವಿಚಿತ್ರಾವತಾರಿ ಎಂದು ಕರೆಯುತ್ತಿದ್ದುದು ಉಂಟು. ಆ ಮಹಾರಾಯನ ಆಳ ಯಾರಿಗೂ ಗೊತ್ತಾಗುತ್ತಿರಲಿಲ್ಲ. ಕೋರ್ಟಿನಲ್ಲಿ ಆತ ಯಾವ ಹೊತ್ತಿಗೆ ಹೇಗೆ ಇರುತ್ತಾನೆಂದು ಪಳಗಿದ, ಕುತಂತ್ರದಲ್ಲೇ ತಲೆಹಣ್ಣಾದ ದೇವೇಂದ್ರನಂತೆ ಮೈಯೆಲ್ಲ ಕಣ್ಣಾದ ನರಿ ವಕೀಲರಿಗೂ ಹೇಳಲಾಗುತ್ತಿರಲಿಲ್ಲ. ಜಡ್ಜಿ ಮುನ್ಸೀಫುಗಳ ಮನಸ್ಸನ್ನು ಅಂಜನ ಹಾಕಿದಂತೆ ಓದಬಲ್ಲ ಕರಟಕ ಧಮನಕ ವಕೀಲರು ಈ ಧರ್ಮಾವತಾರರ ಮರ್ಜಿ ತಿಳಿಯೋಲ್ಲಪ್ಪ ಎಂದು ಹೇಳಿ ತಲೆ ಕೆರೆದುಕೊಳ್ಳುತ್ತಿದ್ದರು. ಸಾಕ್ಷಿಗಳು, ವಾದಿ ಪ್ರತಿವಾದಿಗಳು ಈತನ ಮುಂದೆ ಹೇಳಿಕೊಟ್ಟ ಬುದ್ಧಿಯೆಲ್ಲ ಮರೆತು ತಬ್ಬಿಬ್ಬಾಗಿ ಬಿಟ್ಟು ಬಾಯಿ ಮುಚ್ಚಿದ ಎಷ್ಟೋ ಪ್ರಸಂಗಗಳಿದ್ದವು. ಹಾಗೆಂದು ಈ ಮುನ್ಸೀಫ ಗುಡುಗುವುದಾಗಲಿ, ಗರ್ಜಿಸುವುದಾಗಲಿ, ಡೊಂಕು ಪ್ರಶ್ನೆ ಕೇಳುವುದಾಗಲಿ ಒಂದನ್ನು ಮಾಡುತ್ತಿರಲಿಲ್ಲ. ಆತನ ದೃಷ್ಟಿ, ನೋಟ ಮಾತ್ರ ಒಂದು ವಿಧವಾಗಿ ಇದ್ದವು. ಕಣ್ಣು ತೆರೆದೇ ಇದ್ದರೂ ಕಣ್ಣು ಮುಚ್ಚಿಯೇ ಇದ್ದಂತೆ, ಎಚ್ಚರವಿದ್ದರೂ ನಿದ್ರಿಸುತ್ತಾ ಇದ್ದಂತೆ. ತನ್ನ ದೊಡ್ಡ ದೊಡ್ಡ ಬೊಗಸೆ ಕಣ್ಣುಗಳನ್ನು ಅಗಲವಾಗಿ ಹಣೆಯೆಲ್ಲ ತುಂಬಿ ಹೋಗುವಂತೆ ತೆರೆದು ಸಾಕ್ಷಿಗಳು, ಸಾಕ್ಷಿ ಪೆಟ್ಟಿಗೆ, ಕೋರ್ಟು, ಪೇದೆ, ವಕೀಲರು ಇವರನ್ನೆಲ್ಲ ದಾಟಿ ನುಂಗಿ ಆವರಿಸಿ ನೋಡುತ್ತಿದ್ದ. ನಿತ್ಯವೂ ಆತ ಅತಿ ಸೌಮ್ಯ ಮನುಷ್ಯ. ಎಂಥ ಕಿರುಕುಳದ ಲಾಯರಿಯೇ ಆಗಿರಲಿ, ಎಂಥ ಮೊಂಡ, ಅಲ್ಲ, ಇಲ್ಲ, ಗೊತ್ತಿಲ್ಲ ಎಂದು ಮಂತ್ರ ಜಪಿಸುವ ಅಥವಾ ಸುಳ್ಳು ಬೋಂಕುವ ಅಪರಾಧಿಯೇ ಆಗಿರಲಿ, ಈತ ಕಣ್ಣು ತೆರೆದೆ ಮಲಗಿದವನಂತೆ ಸ್ಥಿರವಾಗಿ ತಟ್ಟೀರಾಯನಂತೆ ಸಮಾಧಿಸ್ಥನಂತೆ ಕೂರುತ್ತಿದ್ದ. ಆದರೆ ಒಮ್ಮೊಮ್ಮೆ ಯಾವ ಗ್ರಹಣ ಕಾಲವೋ, ರಾಹುಕೇತು ಸಂಧಿ ಕಾಲವೋ ಏನೋ, ವೀರಭದ್ರನ ಅವತಾರ ತಾಳಿ ಸಿಡಿದು ಗುಡುಗಿ ವಕೀಲರನ್ನು ತಲೆ ಕೆಳಗು ಮಾಡಿ, ಸಾಕ್ಷಿಗಳನ್ನು ಅತ್ತು ದಮ್ಮಯ್ಯ ಅನ್ನುವ ಹಾಗೆ ಮಾಡಿ, ಎಲ್ಲರನ್ನೂ ಮೂರ್ಛೆ ತಪ್ಪುವ ಹಾಗೆ ಮಾಡುತ್ತಿದ್ದ. ಜೂರಿ ಅನೆಸರುಗಳು ಕೂತಲ್ಲಿಯೇ ನಡುಗುತ್ತಿದ್ದರು. ಈ ರೌದ್ರಾವತಾರ ಮತ್ತು ಸಾಕ್ಷ್ಯದ ಪರದೆ ಎತ್ತಿ ಒಳಗಿನ ವೇಷ ಕಾಣುವ ದೃಷ್ಟಿಯಿಂದ ಕೋರ್ಟಿಗೆ ಕೋರ್ಟೆ ಈತನಿಗೆ ಹೆದರುತ್ತಿತ್ತು. ಆದರೆ ಈ ನಿತ್ಯ ಶಾಂತಾರಾಮ ಅಮಾವಾಸ್ಯೆಗೊಮ್ಮೆ ಉಗ್ರನಾರಸಿಂಹ ಅವತಾರದಿಂದಾಗಲಿ, ನೋಟಿಸ್ ಕೊಡದೇನೆ ಸಿಡಿಲಮರಿ ರೂಪ ತಾಳುವುದರಿಂದಾಗಲಿ, ಲಂಚ, ರಕ್ಕು, ಮರೆ, ಮೋಸ ಅಂದರೆ ಮೈ ಉರಿಯುವುದರಿಂದಾಗಲಿ ಈತನಿಗೆ ಹುಚ್ಚ ಮುನ್ಸೀಫ ಎಂಬ ಬಿರುದು ದಕ್ಕಿದ್ದಲ್ಲ. ಅದೊಂದು ಪುರಾಣವೇ ಬೇರೆ. ಒಂದು ಬಾರಿ ದೊಡ್ಡ ಸ್ಥಿತಿವಂತರ ಮನೆ ಪಾಲಾಯಿತು. ಅರಮನೆ ದಂಡಿರಾಯರ ಸ್ವತ್ತು. ಅವರ ಮಕ್ಕಳಲ್ಲಿ ಆ ದೊಡ್ಡ ಆಸ್ತಿ ಸಂಪತ್ತು ಪಾಲಾಗಬೇಕಾಯಿತು. ಅಣ್ಣ ತಮ್ಮಂದಿರೊಳಗೆ ಎಣ್ಣೆ ಸಿಗಿಯಂತಹ ಪ್ರಗಾಢವಾದ ಮೈತ್ರಿ ಇದ್ದುದರಿಂದಲೂ ಈ ಸಹೋದರ ಮಾರ್ಜಾಲಗಳ ಕಾದಾಟದಲ್ಲಿ ಬೆಣ್ಣೆ ನುಂಗಿ ಹಾಕುವ ಸದುದ್ದೇಶ ಹಾಗೂ ಪವಿತ್ರ ವಿಚಾರದಿಂದ ಮಾವ, ಭಾವ, ನಂಟ, ಇಷ್ಟ ಎಂಬ ಇತ್ಯಾದಿ ಮಂಗಗಳು ಬಂದು ಮಧ್ಯಸ್ಥಿಕೆಗೆ ಕೈ ಹಾಕಿದುದರಿಂದಲೂ ವಿಭಜನೆ ಪಂಚಾಯಿತಿಕೆಯಲ್ಲಿ ಶಾಂತಿಯಲ್ಲಿ ನಡೆಯುವುದು ಅಸಾಧ್ಯವಾಯಿತು. ಸಭ್ಯ ಜನರ ಕಾಳಗದ ಕಣವಾದ ಕೋರ್ಟು ಇದೆಯಲ್ಲ, ಮತ್ತೇನು, ಕೋರ್ಟಿನ ಮೂಲಕ ಬೇರೆ ಚರಾಚರ ಆಸ್ತಿಗಳ ವಿಭಜನೆ ಕಾಯ್ದೆಶೀರ ಆದರೂ ಮನೆಯಲ್ಲಿದ್ದ 7-8 ಆಕಳುಗಳ ಪಾಲು ಒಂದು ಬ್ರಹ್ಮಗಂಟಾಗಿ ಉಳಿಯಿತು. ಆ ದನಗಳು ಕಾಮಧೇನುವಿನಂತಹ ಹಸುಗಳು, ಗೋವೆಯವೋ ನೆಲ್ಲೂರಿನವೋ ಇದ್ದಿರಬೇಕು. ಶಂಖದಂಥ ಕಿವಿ, ಆನೆಯ ಮೈಕಟ್ಟು, ದೊಡ್ಡ ದೊಡ್ಡ ಕೆಚ್ಚಲುಗಳಲ್ಲಿ ಖಂಡುಗ ಹಾಲು. ಆ ಆಕಳುಗಳ ವಿಭಜನೆಯನ್ನು ನಮ್ಮ ಮುನ್ಸೀಫರು ಬಹಳ ವಿಚಿತ್ರವಾದ ರೀತಿಯಲ್ಲಿ ಮಾಡಿದರು. ಎರಡೂ ಕಡೆಯ ಸಾಕ್ಷ್ಯ ಪ್ರತಿಸಾಕ್ಷ್ಯ ಹೇಳಿಕೆ ಕೇಳಿಕೆಗಳನ್ನೆಲ್ಲ ಕೇಳಿದಂತೆ ಕೇಳಿ ನೀವು ನಂಬಲಾರಿರಿ. ಆ ಆಕಳುಗಳಿಗೆ ಸಮನ್ಸ್ ಕಳಿಸಿ ತರಿಸಿದರು. ಆಕಳುಗಳನ್ನು ಹುಕುಂ ಪ್ರಕಾರ ಕೋರ್ಟಿನಲ್ಲಿ ಹಾಜರು ಮಾಡಲಾಯಿತು. ಕೋರ್ಟಿಗೆ ಕೋರ್ಟೆ ದಂಗು ಬಡಿದು ಮೂಗಿಗೆ ಬೆರಳಿಟ್ಟು ನೋಡುತ್ತಿದ್ದ ಹಾಗೆಯೇ ಈ ಅದ್ಭುತ ವ್ಯಕ್ತಿ ದನಗಳಿದ್ದಲ್ಲಿಗೆ ಹೋಗಿ ಮೈಸವರಿ ಮೋರೆಗೆ ಮೋರೆ ತಾಕಿಸಿ ಏನೇನೋ ಮಾಡಿದ. ಆಮೇಲೆ ವಕೀಲರ ವಾಗ್ವಾದ, ಸಾಕ್ಷ್ಯದ ರಾಶಿಗಟ್ಟಲೆ ಮಹಾಪರ್ವತ ಇವನ್ನೆಲ್ಲ ಕಡೆಗಣಿಸಿ ಆ ಆಕಳುಗಳನ್ನೆಲ್ಲ ಈ ಕೇಸಿಗೆ ಸಂಬಂಧಪಡದ ಒಬ್ಬಳು ತಂಗಿಗೆ, ಅಂದರೆ ಮೃತನ ಮಗಳಿಗೆ ಸಲ್ಲಬೇಕೆಂದು ಹುಕುಂ ಜಾರಿ ಮಾಡಿ ತೀರ್ಪು ಕೊಟ್ಟನು. ಆ ತೀರ್ಪಿನಲ್ಲಿ
ವಾದಿ ಪ್ರತಿವಾದಿ ಇತ್ಯಾದಿ ಮೃತರ ಹಕ್ಕುದಾರರ ಹಿತವನ್ನು ಆಸ್ತಿ ವಿಭಜನೆಯಲ್ಲಿ ಈ ಕೋರ್ಟು ಸಾಕಷ್ಟು ಧಾರಾಳವಾಗಿ ಸಂರಕ್ಷಿಸಿದೆ. ಈ ಆಕಳುಗಳ ಹಿತ ಸಂರಕ್ಷಣೆಗಾಗಿ ಈಗ ಈ ತೀರ್ಪನ್ನು ಕೊಡಬೇಕಾಗಿದೆ ಎಂದು ಅಪ್ಪಣೆ ಕೊಡಿಸಿದನು. ಈ ವಿಚಿತ್ರ ತೀರ್ಪನ್ನು ಮೇಲಿನ ಕೋರ್ಟಿನವರು ಸಹಜವಾಗಿಯೇ ತಳ್ಳಿಹಾಕಿದರು. ಎಲ್ಲಾದರೂ ಉಂಟೆ, ಈ ದನಕರುಗಳ ಪಶು ಜಾನುವಾರುಗಳ ಹಿತರಕ್ಷಣೆಗಾಗಿ ಏನು ಘನ ಸರ್ಕಾರ ಕೋರ್ಟು ಕಚೇರಿ ಕಟ್ಟಿಸಿ ಜಡ್ಜ್ಗಳಿಗೆ ಸಂಬಳ ತೆರುತ್ತಿರುವುದು? ಇಂತಹ ಅದ್ಭುತ ತೀರ್ಪುಗಳಿಂದ ಈ ಮನುಷ್ಯನಿಗೆ ಜಡ್ಜ್ ಆಗುವ ಭಾಗ್ಯವೂ ತಪ್ಪಿಹೋಯಿತು. ಆತನಿಗೆ ಹುಚ್ಚ ಮುನ್ಸೀಫನೆನಿಸಿಕೊಂಡೇ ಸಾಯಬೇಕೆಂದು ಹಣೆಯಲ್ಲಿ ಬರೆದಿದ್ದರೆ ಯಾರು ಏನು ಮಾಡಲಿಕ್ಕಾಗುತ್ತದೆ? ಒಂದು ಬಾರಿ ತಾನು ಹಂಗಾಮಿ ಜಡ್ಜ್ ಆದ ಕಾಲಕ್ಕೆ ಊರಿಗೆ ಊರೇ ಆಶ್ಚರ್ಯಪಡುವಂತಹ ತೀರ್ಪು ಕೊಟ್ಟು ಒಂದು ದೊಡ್ಡ ರಾದ್ಧಾಂತ ಮಾಡಿಕೊಂಡ ಈ ಪುಣ್ಯಾತ್ಮ. ಅದೊಂದು ಕ್ರಿಮಿನಲ್ ಕೇಸ್. ಒಂದು ಹಳ್ಳಿಯಲ್ಲಿ ಯಾರೋ ಒಬ್ಬನನ್ನು ದನದ ಹಟ್ಟಿಯಲ್ಲಿ ಕೊಲೆ ಮಾಡಿ ಹೂತಿದ್ದರು. ಕೊಲೆ ಮಾಡಿದುದು ಮೃತನ ಅಳಿಯಂದಿರೆ ಎಂದು ಊರಿಗೆಲ್ಲ ಗೊತ್ತಿದ್ದರೂ ಅವರಿಗೆಲ್ಲ ಬಿಡುಗಡೆಯಾಗುವುದು ಊರಿಗೆಲ್ಲ ಅಷ್ಟೇ ಖಾತ್ರಿಯಾಗಿದ್ದಿತು. ಹಣವನ್ನು ನೀರಿನ ಹಾಗೆ ಖರ್ಚು ಮಾಡಿ ಮದರಾಸಿನಿಂದ ಆಗಿನ ಕಾಲಕ್ಕೆ ಗವರ್ನರ್ ದೊರೆಗಳಷ್ಟೇ ದೊಡ್ಡವರಾದ ಬ್ಯಾರಿಸ್ಟರ್ ದೊರೆಗಳನ್ನು ಬರಮಾಡಿಸಿದ್ದರು. ಆಲ್ಬಿಗಳು ರಾಶಿ ಬಿದ್ದಿದ್ದವು. ಈ ಆಲ್ಬಿ ಸಾಕ್ಷ್ಯ, ಕಾನೂನು, ಕೋಡು, ಕಲಮ್ಮುಗಳ ಚಕ್ರವ್ಯೂಹದಲ್ಲಿ ಕೌರವರ ಹಾಗೆ ಆಪಾದಿತ ಕೊಲೆಗಡುಕರು ಸುರಕ್ಷಿತವಾಗಿದ್ದರು. ಬ್ಯಾರಿಸ್ಟರ್ ಮಹಾಶಯ ಸೈಂಧವನಂತೆ ಈ ಚಕ್ರವ್ಯೂಹದ ರಕ್ಷಣೆ ಮಾಡುತ್ತಿದ್ದ. ಮದರಾಸಿನಿಂದಲೇ ಪರಂಗಿ ಬ್ಯಾರಿಸ್ಟರ್ ದೊರೆ ಬಂದ ಮೇಲೆ ಸಾಕ್ಷಾತ್ ಯಮನ ದೂತರೇ ಬಂದರೂ ಹೂಂಕರಿಸಿದರೂ ಭಯವಿಲ್ಲ. ಮೊದಲನೇ ಆಪಾದಿತನು ಈ ಕೊಲೆಯಾದ ಹೊತ್ತಿಗೆ ಆ ಊರಿಂದ 50 ಮೈಲಿಗಳಾಚೆಗೆ ನಾಕೂರು ಮಠದ ಶ್ರೀಪಾದಂಗಳವರ ಸಮಕ್ಷಮದಲ್ಲಿ ಶ್ರೀಮನ್ನಾರಾಯಣ ಭಜನೆ ಒದರುತ್ತಿದ್ದನೆಂತಲೂ, ಎರಡನೇ ಆಪಾದಿತ ಅದೇ ಹೊತ್ತಿಗೆ ತನ್ನದೇ ಮದುವೆ ಮಂಟಪದಲ್ಲಿ ಮದುವಣಿಗನಾಗಿ ಬಾಸಿಂಗ ಕಟ್ಟಿಸಿಕೊಳ್ಳುತ್ತಾ ಇದ್ದನೆಂತಲೂ, ಮೂರನೇ ಆಪಾದಿತನು ಆ ಹೊತ್ತಿಗೆ ಹುಟ್ಟಿಯೇ ಇರಲಿಲ್ಲವೆಂತಲೂ ಸಾಕ್ಷಾತ್ ಪರಮಾತ್ಮನಿಂದಲೂ ಅಲ್ಲಗಳೆಯಲಾರದಂತಹ ಗಟ್ಟಿ ಸಾಕ್ಷ್ಯಗಳು ಇದ್ದವು. ಆಪಾದಿತರು ಪೊಲೀಸಿನವರಿಗೂ ಸರಕಾರಿ ದೇವತೆಗಳಿಗೂ ಬೇಕಾದ ಪೂಜೆ ಪುನಸ್ಕಾರಗಳನ್ನು ಉಪಚಾರಗಳನ್ನು ಸಲ್ಲಿಸಿ ಘನ ಸರ್ಕಾರವನ್ನೇ ತಮ್ಮ ಪಾಳೆಯಕ್ಕೆ ಸೇರಿಸಿಬಿಟ್ಟಿದ್ದರು. ಲಾಕಪ್ಪಿನಿಂದಲೇ ಔತಣಗಳನ್ನು ಏರ್ಪಡಿಸಿದ್ದರು. ವಿಚಾರಣೆಯ ಒಂದು ಪ್ರಹಸನ ಮುಗಿದ ಕೂಡಲೇ ವಿಜೃಂಭಣೆಯಿಂದ ಮನೆಗೆ ವಿಜಯಯಾತ್ರೆ ಬೆಳೆಸುವುದಾಗಿ ಏರ್ಪಾಡಾಗಿ ಕುದುರೆ ಗಾಡಿಗಳನ್ನೂ ನಿಶ್ಚಯಿಸಿದ್ದರು. 1000 ಗಟ್ಟಲೆ ಲಡ್ಡು ತಯಾರಿಸಿ ಹಂಚುವ ಏರ್ಪಾಡು ನಡೆದಿತ್ತು. ಆದರೆ ಐನ್ ವಕತ್ತಿಗೆ ಅಂದರೆ ಸರಿಯಾದ ಸಂಧಿಕಾಲಕ್ಕೆ ಷೋಡಶೋಪಚಾರಗಳನ್ನು ಸ್ವೀಕರಿಸಿದ ಮಹಾರಾಯ ಜಡ್ಜಿಗೆ ನೆಗಡಿಯೋ ಏನೋ ಅಂಟಿಕೊಂಡು ರಜೆಯಲ್ಲಿ ಹೋಗಿಬಿಟ್ಟದ್ದರಿಂದ ನಮ್ಮ ಹುಚ್ಚ ಮುನ್ಸೀಫರಿಗೆ ಹಂಗಾಮಿ ಜಡ್ಜಿನ ಪಟ್ಟವಾಯಿತು. ಆದರೆ ಅದರಿಂದೇನೂ ಭಯಕ್ಕೆ ಕಾರಣವಿರಲಿಲ್ಲ ಅನ್ನಿ. ಕೇಸ್ ಅಂದರೆ ಅಷ್ಟು ಭದ್ರವಾಗಿದ್ದಿತು. ಸಾಕ್ಷಿಗಳೆಲ್ಲ ಬ್ಯಾರಿಸ್ಟರ್ ಗುರು ಓದಿಸಿದ ವಾರವನ್ನು ಯಥಾಸಾಂಘವಾಗಿ ಒಪ್ಪಿಸಿದರು. ವಕೀಲ ಪ್ರಭೃತಿಗಳು ಬ್ಯಾರಿಸ್ಟರ್ ಮಹೋದಯರು ಅತಿ ನೈಪುಣ್ಯದಿಂದ ಆ ಆಪಾದಿತರು ತಮ್ಮ ಮಾವನನ್ನು ಕೊಲೆ ಮಾಡಿದಷ್ಟೇ ಚಾತುರ್ಯ ಕೌಶಲ್ಯಗಳಿಂದ ಸತ್ಯವನ್ನು ಕೊಲೆ ಮಾಡಿದರು. ಸರಿ, ಇನ್ನೇನು ವಾರವನಿತೆಯಾದ ಜಯಶ್ರೀ ಈ ಬಿಟರ ಕೊರಳಿಗೆ ಹಾರ ತುಡಿಸುತ್ತಾಳೆ ಎನ್ನುವಷ್ಟರಲ್ಲೇ ನಮ್ಮ ಮುನ್ಸೀಫಿನವರಿಗೆ ಉನ್ಮಾದ ಶುರುವಾಯಿತಲ್ಲ. ಕೊಲೆಯಾದುದು, ಹೆಣದ ಪತ್ತೆಯಾದುದು ಎಲ್ಲಿ? ಹಸುವಿನ ಹಟ್ಟಿಯಲ್ಲಿ ತಾನೇ. ಆ ಹಸುಗಳನ್ನು ತಂದು ಹಾಜರು ಮಾಡಿ. ಊರಲ್ಲೆಲ್ಲ ಇದೇ ಸುದ್ದಿಯಾಯಿತು. ಕೊಕ್ಕೊಕ್ಕೋ ಎಂದು ನಗದೇ ಇದ್ದ ಕೆಲವರು, ಏನೋ ಈತ ಅವಧೂತ ಮನುಷ್ಯ, ಅವನ ಆಳ ನಮಗೆ ತಿಳಿಯೋದಿಲ್ಲ, ಸೃಷ್ಟಿಯಲ್ಲಿ ಏನು ಉಂಟು ಏನು ಇಲ್ಲ ಯಾರಿಗೆ ಗೊತ್ತು, ತಿಳಿಯದೆ ನಗಬಾರದು ಎಂದುಕೊಂಡರು. ಸರಿ, ಹುಕುಂ ಪ್ರಕಾರ ಹಸುಗಳನ್ನು ತಂದು ಹಾಜರು ಮಾಡಲಾಯಿತು. ಧರ್ಮಾವತಾರರು ಪೀನಲ್ ಕೋಡ್, ಕ್ರಿಮಿನಲ್ ಆ್ಯಕ್ಟ್, ಅಮೆಂಡ್ಮೆಂಟ್ ಆ್ಯಕ್ಟ್ ಇತ್ಯಾದಿ ವೇದಾಗಮಗಳನ್ನೆಲ್ಲ ಮೇಜಿನ ಮೇಲೆಯೇ ತೂಕಡಿಸಲು ಬಿಟ್ಟು ಆ ಹಸುಗಳ ಬಳಿಗೆ ಹೋಗಿ ಮೈದಡವಿದರು. ಮೋರೆಗೆ ಮೋರೆ ತಾಕಿಸಿ ಏನೇನೋ ಮಾಡಿದರು. ಹಿಂದೆ ಬಂದರು. ಆ ಮನುಷ್ಯನ ನಡಿಗೆ ಒಂದು ವಿಚಿತ್ರ ಮಂತ್ರಬದ್ಧದ ಹಾಗೆ. ಕಾಲು ಎಲ್ಲೋ ಸರಿದಂತೆ, ತನ್ನ ಚೇತನವಿಲ್ಲದೆ ಭೂತ ಬಡಿದವನಂತೆ ಆತ ನಡೆಯುತ್ತಿದ್ದುದು. ಈ ಬಾರಿ ಮೋಡ ಆಕಾಶದ ನಡುವಿನಲ್ಲಿ ಹಾದಂತೆ ಸ್ಥಾನಕ್ಕೆ ಮರಳಿ ನಡೆದ. ಆ ದಿನ ಜ್ಯೂರಿಗಳಿಗೆ ಆತ ಕೊಟ್ಟ ಭಾಷಣ ಅತಿ ಆಕ್ಷೇಪಾರ್ಹವಾದುದು. ಯಾವ ಘನ ಹೊಂದಿದ ಅದಾಲತ್ತಿನಲ್ಲೂ ಜಡ್ಜಿಗಳು ತಮ್ಮ ನ್ಯಾಯಸ್ಥಾನದಿಂದ ಜ್ಯೂರಿಗಳಿಗೆ ಈ ರೀತಿಯಾಗಿ ಭಾಷಣ ಕೊಟ್ಟು ನ್ಯಾಯ ಪರಿಪಾಲನೆಗೆ ಭಂಗ ತಂದಿರಲಾರರು. ಅದು ಅಲ್ಲದೆ
ಒಮ್ಮೆಲೆ ಉಲ್ಕೆ ಉರುಳಿದಂತೆ ಈ ಮನುಷ್ಯನಿಗೆ ರೌದ್ರಾವತಾರ ಏರಿದ್ದಿತು. 2-3 ತಿಂಗಳಿಂದ ಶಾಂತಮೂರ್ತಿಯಾಗಿದ್ದವನು ಒಮ್ಮೆಲೆ ಜ್ವರ ಹಿಡಿದವನಂತೆ ಉರಿದು ಬಿದ್ದ. ಜೂರಿಗಳಿಗೆ ಕರ್ಕಶವಾಗಿ ಹುಬ್ಬುಗಂಟಿಕ್ಕಿ ಹಲ್ಲು ಕಚ್ಚಿ ತನ್ನ ಮುಷ್ಟಿಯನ್ನು ಬಿಗಿದು ಮೈ ಮೋರೆ ಬೆವೆತುಕೊಂಡು ಹೇಳಿದ, ಮನುಷ್ಯರ ಬಾಯಿಯಿಂದ ಬರುವ ಸಾಕ್ಷ್ಯವನ್ನು ನೀವೆಲ್ಲ ಕೇಳಿದ್ದೀರಿ. ಅದರ ಸತ್ಯಾಂಶ ನಿಮಗೆ ಗೊತ್ತಿದೆ, ನನಗೆ ಗೊತ್ತಿದೆ, ಆ ಸಾಕ್ಷ್ಯ ಬೊಂಕಿದವರಿಗೂ ಗೊತ್ತಿದೆ. ಮನುಷ್ಯನ ಬಾಯಿಯಿಂದ ಮಾತು ಬರಿಸುವುದು ಹಣ, ಮೋಸ, ಅನ್ಯಾಯ, ಸ್ವಾರ್ಥ. ಪ್ರಾಣಿಗಳ ಬಾಯಿಯಿಂದ ದೇವರು ಮಾತಾಡಿಸುತ್ತಾನೆ. ಜೂರಿಗಳೇ, ದೇವರಿಗೆ ಹೆದರಿ, ಕಾನೂನಿಗೆ ಹೆದರಬೇಡಿ. ಕಾನೂನಿಗೆ ಕಣ್ಣಿಲ್ಲ, ಜಡ್ಜಿಗೆ 2 ಕಣ್ಣು, ಆದರೆ ಮೇಲೆ ಇರುವಾತನಿಗೆ 3 ಕಣ್ಣು ಉಂಟು. ಜಾಗ್ರತೆ. ಜೂರಿಗಳು ಯಲ ಎಂದುಕೊಂಡು ಈ ಮನುಷ್ಯನ ಉರಿಗಣ್ಣು ಮಾತಿನ ರಭಸ ಕೇಳಿ ಈ ಹುಚ್ಚ ಸಿಡಿಲಮರಿಯನ್ನು ನಾವೇಕೆ ಕೆಣಕಿ ಕೈ ಸುಡಿಸಿಕೊಳ್ಳಬೇಕೋ ಎಂದುಕೊಂಡು ತಮಗೆ ಸಂದ ದಕ್ಷಿಣೆ ಉಪಚಾರಗಳನ್ನೆಲ್ಲ ಮರೆತು ಊರಿಗೆಲ್ಲ ಗೊತ್ತಿದ್ದ ಹಾಗೆ ಅಪರಾಧಿಗಳು ಎಂದು ಅಂದುಬಿಟ್ಟರು. ಜಡ್ಜು ತಲಾ 12 ವರ್ಷ ಶಿಕ್ಷೆ ವಿಧಿಸಿದ. ಆದರೆ ಇಂಥ ಉನ್ಮಾದಕ್ಕೆ ಕಾನೂನು ಅಸ್ತು ಅನ್ನುವುದುಂಟೆ? ಇದೇನು ಪವಾಡಗಳ ಯುಗವೇ, ತ್ರೇತಾಯುಗವೇ, ಸತ್ಯಯುಗವೇ, ಹೇಗೆ? ಇಂಥ ಮೂರ್ಖತನ ಸತ್ಯಯುಗದಲ್ಲೇ ಉದ್ಭವಿಸಿದರೆ ಚೆನ್ನ. ಎಲ್ಲೋ ಅಪ್ಪಿತಪ್ಪಿ ಕಲಿಯುಗದಲ್ಲಿ ಮೊಳೆತರೆ ಹುಚ್ಚಾಸ್ಪತ್ರೆಗೇನೆ ದಾಖಲಾಗಬೇಕು. ನಮ್ಮ ಹಂಗಾಮಿ ಜಡ್ಜಿಗಳ ತೀರ್ಪಿನ ಮೇಲೆ ಮದರಾಸು ಹೈಕೋರ್ಟಿನಲ್ಲಿ ಆಸೀಲ್ ಆಯಿತು. ತೀರ್ಪು ತಲೆಕೆಳಗಾಯಿತು. ಆಪಾದಿತರು ನೆನ್ನೆಯೇ ಹುಟ್ಟಿದ ಹಸುಗೂಸುಗಳಿಗಿಂತಲೂ ನಿಷ್ಕಲ್ಮಶ ನಿರಪರಾಧಿಗಳೆಂದು ಸಿದ್ಧವಾಯಿತು. ಹಿಂದಿನ ತೀರ್ಪಿಗೆ ಯಾವುದೇ ಸಾಕ್ಷ್ಯದ ಆಧಾರವಿಲ್ಲವೆಂದು, ಜಾನುವಾರುಗಳ ಬಾಯಿಯಿಂದ ಸಾಕ್ಷ್ಯ ಪಡೆಯುವುದು ಯಾವ ಕೋಡ್ನಲ್ಲೂ ನಮೂದಿಸಿಲ್ಲವೆಂದು ಕೆಳಗಿನ ಕೋರ್ಟಿನ ಜಡ್ಜಿ ಕೊಟ್ಟ ಆದೇಶ ಹಾಗೂ ಜಾನುವಾರುಗಳೊಡನೆ ನಡೆಸಿದ ಆಟ ಶುದ್ಧ ಬೇಕಾಯ್ದೆಶೀರ ಏವಂ ಅಗಧಿ ಆಕ್ಷೇಪಾರ್ಹ ಹಾಗೂ ಸಲ್ಲದ್ದು ಎಂಬುದಾಗಿ ಕೆಳ ಜಡ್ಜಿಗೆ ಪ್ರಶಂಸೆಯ ರಿಮಾರ್ಕು ಬಂದಿತು. ಇದರ ಮೇಲೆ ಡಿಪಾರ್ಟ್ಮೆಂಟಿನ ಮೂಲಕ ಕೂಡಲೇ ಹಂಗಾಮಿ ಕೆಲಸವೂ ತಪ್ಪಿಹೋಯಿತು. ಮಾತ್ರವಲ್ಲ, ಮೇಲಿನಿಂದ ಕೆಲವು ಒತ್ತಾಯದ ಬಲವಂತದ ಸೂಚನೆಗಳು ಬಂದವು. ಅವುಗಳನ್ನು ಮನ್ನಿಸಿ ಮುನ್ಸಿಫರು 6 ತಿಂಗಳ ರಜೆ ಪಡೆದುಕೊಂಡು ಆಮೇಲೆ ರಾಜೀನಾಮೆ ಆರೋಗ್ಯಕ್ಕಾಗಿ ಅಂತ ಕೊಟ್ಟರು. ಈ ವಿಚಿತ್ರ ಪುರುಷನನ್ನು ಕಂಡ ನೆನಪು ನನ್ನ ತಂದೆಯವರಿಗಿದೆ. ಅವರು ಹುಡುಗನಾಗಿದ್ದಾಗ ಈತ ತನ್ನ ಹೆಂಡತಿಯೊಡನೆ ಇಡೀ ಪುತ್ತೂರು ಪೇಟೆಗೆ ಏಕಮಾತ್ರವಾಗಿದ್ದ ಕುದುರೆ ಗಾಡಿಯಲ್ಲಿ ಕುಳಿತು ಆಚೀಚೆ ಹೋಗುವುದನ್ನು ಊರವರೆಲ್ಲ ಎದುರಿಗೆ ನಮಸ್ಕಾರ ಹುಜೂರ್ ಎಂದು ಹಿಂದಿನಿಂದ ಹುಚ್ಚಪ್ಪ ಎಂದು ವಂದಿಸುವುದನ್ನು ಅವರು ಕಂಡಿದ್ದಾರೆ. ಒಂದು ಬಾರಿ ಅವರು ಅವನನ್ನು ಬಲು ವಿಶೇಷವಾದ ರೀತಿಯಲ್ಲಿ ಭೇಟಿಯಾದರು. ನಮ್ಮ ತಂದೆಯವರು ಗೇರುಹಣ್ಣಿನ ಅನ್ವೇಷಣದಲ್ಲಿ ಮರದಿಂದ ಮರಕ್ಕೆ, ಕೊಂಬೆಯಿಂದ ಕೊಂಬೆಗೆ ಜಿಗಿಯುತ್ತಾ ಸಾಕಿದ್ದರಂತೆ. ಬಿರುಮಲೆಯ ಗುಡ್ಡೆಯ ಆಚೆಗೆ ಆಗ ದೊಡ್ಡ ಹುಲ್ಲುಗಾವಲಿದ್ದಿತು. ಈಗಲೋ ಆ ಹಸುರು ಕಂಬಳಿ ಮಾಯವಾಗಿ ಭೂಮಿ ತಾಯಿಯ ಮೈಮೇಲೆಲ್ಲ ಮನೆ, ಮಠ, ಬಂಗಲೆ, ಗುಡಿಸಲುಗಳ ಹುಣ್ಣು ಬೊಕ್ಕೆ ಎದ್ದಿವೆ. ಊರುಗಳಲ್ಲಿ ಎಲ್ಲೆಲ್ಲೂ ಈಗಿನ ಕಾಲದಲ್ಲಿ ಹುಲ್ಲು, ಮರ, ಸಸ್ಯ ಸಂಸಾರ ತರುಪಲ್ಲವ ನಾಶವಾಗಿ ಹಾಳು ಅನಿಷ್ಟದ ಹೆಂಚು, ಗಾರೆ, ಇಟ್ಟಿಗೆ, ಕಲ್ಲು, ಕಂಬ, ಸಿಮೆಂಟು, ಗೋಡೆ ಇತ್ಯಾದಿಗಳು, ಅವುಗಳೊಡನೆ ಮಿಜಿ ಮಿಜಿ ಎಂದು ತುಂಬಿರುವ ನರ ಹುಳಗಳನ್ನು ಕಂಡರೆ ಬೇಗನೆ ಪ್ರಕೃತಿ ಎಂಬ ಮಾಲು ಈ ಸೃಷ್ಟಿಯ ಬಾಜಾರಿನೊಳಗಿಂದ ಕಣ್ಮರೆಯಾಗುವುದೇ ಎಂದು ಭಯವಾಗುತ್ತದೆ. ಆ ಕಾಲದಲ್ಲೋ ಅಲ್ಲಿ ಕಣ್ಣು ಹೋಗುವಷ್ಟು ದೂರ 4 ಸುತ್ತಲೂ ಹಸುರು ಕಂಬಳಿಯಂತಹ ಹುಲ್ಲುಗಾವಲಿತ್ತು. ಅದರ ಮೂಲೆಯಲ್ಲೊಂದು ಹುಲ್ಲು ಹೊದೆದ ಬಂಡೆ ಇತ್ತು. ಹುಲ್ಲುಗಾವಲಲ್ಲೆಲ್ಲ ದನಕರುಗಳು ಸ್ವೇಚ್ಛೆಯಾಗಿ ಗುಟ್ರು ಹಾಕುತ್ತಾ ಬಾಲವನ್ನು ಚಾಮರದ ಹಾಗೆ ಅಲಂಕಾರವಾಗಿ ಬೀಸಿಕೊಳ್ಳುತ್ತಾ ಕರುಗಳು ಒಂದರೊಡನೆ ಇನ್ನೊಂದು ಚೆಲ್ಲಾಟವಾಡುತ್ತಾ ಇದ್ದವಂತೆ. ನಮ್ಮ ತಂದೆಯವರು ಆಗ ಬರೇ ಹುಡುಗ ಅಂದೆನಷ್ಟೆ. ಹುಲ್ಲುಗಾವಲಿಗೆ ಬಂದರಂತೆ. ಆಗ ಆ ಬಂಡೆಯ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಕುಳಿತುಕೊಂಡು ಗಟ್ಟಿಯಾಗಿ ರಾಗವಾಗಿ ದನಕರುಗಳನ್ನು ಗೊಲ್ಲರು ಕೂಗುವ ಹಾಗೆ ಸಿಳ್ಳೆ ಹಾಕುತ್ತಾ ಪದ ಹಾಡುತ್ತಾ ಕೂಗುತ್ತಿದ್ದನಂತೆ. ಹಾಡು ಮಾತ್ರ ಅರ್ಥವಾಗುತ್ತಿರಲಿಲ್ಲ. ಏನೋ ಕನ್ನಡದ ಹಾಗೆ ಕೇಳಿಸುತ್ತಿತ್ತು. ಆದರೆ ನಮ್ಮೂರ ಕನ್ನಡ ಸರ್ವತಾ ಆಗಿರಲಿಲ್ಲ. ನಮ್ಮ ತಂದೆಯವರಿಗೇನೋ ಅರ್ಥವೇ ಆಗದಿದ್ದರೂ ಆ ದನಗಳಿಗೇನೋ ಚೆನ್ನಾಗಿ ತಿಳಿದಂತೆ ತೋರುತ್ತಿತ್ತು. ಅವುಗಳೆಲ್ಲ ಈಚೆಗೆ ಬಂದು ಕಿವಿ ನಿಗುರಿಸಿ ಧ್ಯಾನದಿಂದ ಕೇಳಿ ಆಲಿಸಿ ನಿಧಾನವಾಗಿ ಗಂಭೀರವಾಗಿ ನಡೆಯುವುದನ್ನು ನೀವು ದಿಟ್ಟಿಸಿ ನೋಡಿದ್ದೀರಾ? ಆ ನಡೆಗೊಂದು ಹೇಳಲಾರದ ವರ್ಣಿಸಲಾರದ ಗಾಂಭೀರ್ಯ,
ಅಂದ ಒನಪು ಇದೆ. ಆ ಮನುಷ್ಯನ ಬಳಿಗೆ ಬಂದವು. ನಮ್ಮ ತಂದೆಯವರ ಕುತೂಹಲ ಕೆದರಿತು. ಆ ಮನುಷ್ಯ ದನ ಕಾಯುವ ಗೋವಳನ ಹಾಗೆ ಕಾಣಿಸುತ್ತಿರಲಿಲ್ಲ. ಬಿಳೆ ಬಟ್ಟೆ ತೊಟ್ಟದ್ದು ತೋರುತ್ತಿತ್ತು. ಕಾಲಲ್ಲಿ ಜೋಡು ಕಾಣಿಸುತ್ತಿತ್ತು. ಯಾರಪ್ಪ ಇದು ಎಂದುಕೊಂಡು ಆ ಬಂಡೆಯ ಬಳಿಗೆ ಹೋದಾಗ, ಹುಚ್ಚ ಮುನ್ಸೀಫರಿಗೆ ನಾಚಿಕೆಯಾಗಿರಬೇಕೆಂದು ಕಾಣುತ್ತದೆ. ದೊಡ್ಡ ಮನುಷ್ಯ, ಪ್ರತಿಷ್ಠಿತ ಅನ್ನಿಸಿಕೊಳ್ಳುವಾತ ದನ ಕಾಯುವವನ ಹಾಗೆ ಸಿಳ್ಳೆ ಹಾಕುತ್ತಾ, ಪದ ಹಾಡುತ್ತಾ ಕೇಕೆ ಹಾಕುವುದು ನಾಚಿಕೆಯಲ್ಲದೆ ಬೇರೇನು? ಅದನ್ನು ಯಾರಾದರೂ ಕಂಡರಂತೂ ಆತನಿಗೆ ನಾಚಿಕೆಯಿಂದ ಸತ್ತ ಹಾಗೆ ಆಗಬೇಕು. ಆ ಮಹಾರಾಯ ಈ ಹುಡುಗನನ್ನು, ಅಂದರೆ ನಮ್ಮ ತಂದೆಯವರನ್ನು ಕಂಡ ಕೂಡಲೇ ದಿಗ್ಗನೆದ್ದು, ಯಾರೋ ಅದು, ಪೊಲೀಸ್ ಕರೀತೇನೆ ಎಂದು ಅಬ್ಬರಿಸುತ್ತಾ ನನ್ನ ತಂದೆಯವರನ್ನು ಗದರಿಸಿ ಓಡಿಸಿಬಿಟ್ಟನಂತೆ. ನಮ್ಮ ತಂದೆಯವರಿಗೆ ಆ ಕತೆ ನೆನಪಾದಾಗಲೆಲ್ಲ ಆ ಮನುಷ್ಯ ತನ್ನ ಮಾನ ಉಳಿಸಿಕೊಳ್ಳಲು ಮಾಡಿದ ಆ ಆರ್ಭಟ ಆಟೋಪಗಳನ್ನು ನೆನೆದು ಹೊಟ್ಟೆ ಹುಣ್ಣಾಗುವಂತೆ ನಗು ಉಬ್ಬರಿಸಿ ಬರುತ್ತದೆ. 50 ವರ್ಷಗಳ ಹಿಂದಕ್ಕೆ ಘಟ್ಟದ ಮೇಲಿನ ಊರಿನಲ್ಲಿ, ಅಂದರೆ ಮೈಸೂರು ಸೀಮೆಯ ಕಡೆ ಘೋರವಾದ ಬರಗಾಲ ಬಂತು. ಹುಲ್ಲೆಲ್ಲ ಒಣಗಿ ಸುಟ್ಟು ಮಣ್ಣಾಯಿತು. ಘಟ್ಟದ ಮೇಲಿನ ಜನರು ಬಹಳವಾಗಿ ದನಕರು ಜಾನುವಾರು ಸಾಕುತ್ತಾರೆ. ನಮ್ಮ ಊರಿನ ದನಕರುಗಳ ಸರಬರಾಜು ಇವರದೇ. ನಮ್ಮಲ್ಲಿ ಕುಕ್ಕೆ ಷಷ್ಠಿಯ ಕಾಲಕ್ಕೆ ಕುಳುಕುಂದದಲ್ಲಿ ನಡೆಯುವ ಪ್ರಚಂಡ ಜಾತ್ರೆಗೆ ಘಟ್ಟದ ಮೇಲಿಂದ ಲಕ್ಷಾಂತರ ನಡೆ ಬರುತ್ತವೆ. ಈ ಘಟ್ಟದ ಮೇಲಿನ ನಂದಗೋವರು ಈ ಗೋಸಂಪತ್ತನ್ನು ಮೇಯಿಸಿಕೊಂಡು ಎಷ್ಟೋ ಗಾವುದ ಬೆಟ್ಟ, ಕಣಿವೆ, ಕಾಡು ದಾಟಿಕೊಂಡು ಬರುತ್ತಿರುತ್ತಾರೆ. ಸೊಂಟದಲ್ಲೊಂದು ಲಂಗೋಟಿ, ಹೆಗಲ ಮೇಲೊಂದು ದಪ್ಪನಾದ 10 ಜನರನ್ನು 4 ಆಕಳುಗಳನ್ನು ಸುತ್ತುವಷ್ಟು ವಿಶಾಲವಾದ ನಾರುವ ಕಂಬಳಿ, ತಲೆಯ ಮೇಲೆ ಬೆಟ್ಟದ ಗಾತ್ರದ ಮುಂಡಾಸು. ಈ ವೇಷಭೂಷಣಗಳಿಂದ ಶೋಭಿತರಾಗಿ ಘಟ್ಟದ ಮೇಲಿನ ಕನ್ನಡ ಮಾತಾಡುತ್ತಾ ಬರುತ್ತಾರೆ. ತುಳು ಜನರಾದ ನಮಗೆ ಅವರ ಮಾತಿನಲ್ಲಿ ಅರ್ಧಕ್ಕರ್ಧ ಗೀರ್ವಾಣವೇ ಆಗಿರುತ್ತದೆ. ಹೇಳಿದೆನಲ್ಲ, 50 ವರ್ಷಗಳ ಹಿಂದೆ ಈ ಘಟ್ಟದ ಮೇಲಿನ ಹುಲ್ಲು ಸೀಮೆಗೆ ಒಣಕಾಲ, ಮಿಡತೆಗಳ ಪಡೆ ಎಲ್ಲ ಬಂದವು. ಭೂಮಿ ತಾಯಿಯ ಹಸುರು ಸೀರೆ ಸೊಟ್ಟು ಜರ್ಜರವಾದ, ಒಣಗಿದ, ಸೊರಗಿದ ಎಲುಬಿನ ಹಂದರ ವಿಕಟವಾಗಿ ಕಾಣಿಸತೊಡಗಿತು. ಭೂಮಿ ತಾಯಿಯಾದರೋ ಅಮರೆ. ಅವಳು ಒಣಗಲಿ ಸೊರಗಲಿ ಅವಳಿಗೆ ಸಾವಿಲ್ಲ. ಅವಳ ಸಂತಾನಕ್ಕೆ ಮಾತ್ರ ಪ್ರಾಣಕ್ಕೆ ಸಂಚಕಾರ. ದನ ಕರು ಹುಳಗಳಂತೆ ಟಪಟಪ ಸಾಯತೊಡಗಿದವು. ಮನುಷ್ಯರ ಮತ್ತು ದನಕರುಗಳ ಹೆಣಗಳು ಆ ಕಾದ ಮಸಣದಲ್ಲಿ ರಣಹದ್ದುಗಳಿಗೆ ಔತಣವಾದವು. ಜನ ಕಣ್ಣಿಲ್ಲದ ದೇವರನ್ನು ಶಪಿಸುತ್ತಾ ತಮ್ಮ ದನಕರುಗಳ ಅಸ್ಥಿಪಂಜರಗಳನ್ನು ಅಟ್ಟಿಕೊಂಡು ಊರು ಬಿಟ್ಟು ಹೋದರು. ಎಷ್ಟೋ ಜನ ತಮ್ಮ ತಮ್ಮ ಮಂದೆಗಳನ್ನು ಹೊಡೆದುಕೊಂಡು ನಮ್ಮ ಊರಿಗೆ ಬಂದರು. ನಮ್ಮ ಊರಿಗೆ ಬಂದಾಕ್ಷಣವೇನು ಅವರ ಸಂಕಟ ಪರಿಹಾರವಾಗಲಿಲ್ಲ. ಅವರ ದನಕರುಗಳಿಗೆ ಅನಾಹಾರದಿಂದ ಹಾಳು ಸವಳು ನೀರು ಕುಡಿದುದರಿಂದ ಏನೇನೋ ರೋಗ ರುಜಿನ ಹಿಡಿದಿತ್ತು. ನಮ್ಮೂರ ದನಗಳಿಗೂ ಈ ರೋಗ ಅಂಟಲು ಆರಂಭವಾಯಿತು. ಹಾಗಾಗಿ ಯಾರೂ ಈ ರೋಗ ಹಿಡಿದ ದನಕರುಗಳನ್ನು ಕೊಂಡುಕೊಳ್ಳಲು ಇಷ್ಟಪಡಲಿಲ್ಲ. ಹಾದಿಯಲ್ಲಿ ಹೋಗುವ ಮಹಾಮಾರಿಯನ್ನು ಯಾರು ತಾನೇ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಎಂದು ಹಟ್ಟಿಗೆ ಬರಮಾಡಿಸುತ್ತಾರೆ. ಕೆಲವೇ ಜನ ಕೆಲವೇ ಮಂದೆಗಳೊಡನೆ ಬಂದಿದ್ದರೆ ಅವರ ಹೊಟ್ಟೆಯ ಉಪಚಾರ ಹಳ್ಳಿ ಜನರ ಆತಿಥ್ಯದಿಂದಲೇ ಸಾಗಬಹುದಿತ್ತು. ಆದರೆ ಈ ಬಾರಿ 100 ಜನ ದಿನದಿನಕ್ಕೂ ತಂಡವಾಗಿ ತಮ್ಮ ಎಲುಬಿನ ಗೂಡುಗಳಾದ ಜಾನುವಾರುಗಳೊಡನೆ ಬರುತ್ತಿದ್ದರು. ಆದುದರಿಂದ ಅವರ ಹೊಟ್ಟೆ ಹೊರೆಯುವುದೊಂದು ಕಠಿಣವಾಯಿತು. ಎಷ್ಟೋ ಊರುಗಳವರು ಆ ರೋಗ ಅಂಟಿದ ಮದೆಗಳು ತಮ್ಮ ಹುಲ್ಲುಗಾವಲುಗಳಿಗೇ ಸೋಂಕಬಾರದೆಂದು ವಿಧಿಸಿದರು. ಈ ಹತಭಾಗ್ಯ ಜನರ ಅವಸ್ಥೆ ಭಯಂಕರವಾಯಿತು. ಹೊಟ್ಟೆಗಿರಲಿಲ್ಲ, ಸಾಯಲೇನೋ, ತುದಿಗಾಲ ಮೇಲೆ ಇದ್ದರೆನ್ನಿ. ಆದರೆ ದನಕರುಗಳ ಅಸ್ಥಿಪಂಜರವನ್ನು ಕಂಡು ಕರುಳು ಉರಿಯುತ್ತಿತ್ತು. ಆದರೆ ಅವುಗಳ ರೋಗಗಳಿಂದ ಊರ ಜನರು ಅವನ್ನು ಹತ್ತಿರ ಬರಗುಡಿಸಲು ಹೆದರುತ್ತಿದ್ದರು. ಏಕೆಂದರೆ ಜಾನುವಾರುಗಳಿಗೆ ರೋಗ ಸೋಂಕಿದರೆ ಸೀಮೆಗೆ ಸೀಮೆಯೇ ಬೋಳಾಗಿ ಬರಿದಾಗಿ ಜಾನುವಾರುಗಳ ಮಸಣವಾಗುತ್ತದೆ. ಆ ದರಿದ್ರ ಕಾಲದಲ್ಲಿ ಒಂದು ದಿನ ಸುಳ್ಯದ ಹತ್ತಿರದ ಮಾಡ ಎಂಬ ಊರಿಗೆ ವಲಸೆಯಾಗಿ ಬಂದಿದ್ದ ಘಟ್ಟದ ಮೇಲಿನವರ ಸಂಸಾರ ಊರಿನ ದೊಡ್ಡ ಮನೆಗೆ ಹೋಯಿತು. ಒಳ್ಳೆ ಸ್ಥಿತಿವಂತರಾದ ಬಿಲ್ಲವರ ಮನೆ. ಘಟ್ಟದ ಮೇಲಿನವ ಮನೆ ಎದುರು ನಿಂತು ದಮ್ಮಯ್ಯ ಗುಡ್ಡೆ ಹಾಕಿ 2 ಆಕಳು ಕೊಂಡುಕೊಳ್ಳಿ, ನಿಮ್ಮ ಧರ್ಮ ಎಂದು ಅಂಗಲಾಚಿದ. ದನಗಳೇನೋ ನೋಡಲು ಲಕ್ಷಣವಾಗಿದ್ದವು, ಆದರೆ ಬಡವಾಗಿ ಸೊರಗಿದ್ದವು. ಮಾತ್ರವಲ್ಲ, ಅವುಗಳ ಮೈ ಮೇಲೆ ರೋಗದ ಚಿಹ್ನೆ ಯಮನ ನೆರಳಿನ ಹಾಗೆ ಸ್ಪಷ್ಟವಾಗಿ ಮೂಡಿತ್ತು. ಹಾದಿಯಲ್ಲಿ ಹೋಗುವ ಮಾರಿಯನ್ನು ಯಾರು ಮನೆಯೊಳಗೆ ಕರೆಯುತ್ತಾರೆ? ನಮಗೆ ದನಕರುಗಳು ಬೇಡ. ಒಳ್ಳೆ ಮಾತಿನಲ್ಲಿ ಇಲ್ಲಿಂದ ನಿನ್ನ ರೋಗ ಹಿಡಿದ ದನಕರುಗಳನ್ನು ಅಟ್ಟು, ಇಲ್ಲವಾದರೆ ನಾವೇ ಓಡಿಸಬೇಕಾಗುತ್ತದೆ ಎಂದು ಅಬ್ಬರಿಸಿದರು.
ಘಟ್ಟದ ಮೇಲಿನವನಿಗೆ ಏಕಾದಶಿ ಆಚರಿಸಿ ಜೀವ ಮೇಲೆ ಬಂದಿದ್ದಿತು. ಆತ ಅಲ್ಲೇ ಕುಕ್ಕರಿಸಿ ಬಿದ್ದ. ಆತನೊಡನೆ ಒಬ್ಬ ಹುಡುಗನೂ ಇದ್ದನು. ಮುದಿಯ ಅಳುತ್ತಾ, ತಂದೆ, ನಮ್ಮಪ್ಪ, ತಾಯೇ, ಆಕಳು ನಿಮಗ್ ಬೇಡ ಸರಿಯೇ, ನನ್ನ ಹಣೆ ಬರಹ, ಹಸಿವಿನಿಂದ ಸಾಯ್ತಾ ಇದ್ದೇನೆ. ದನ ಕರು ಸಾಯೋದನ್ನ ಕಣ್ಣಲ್ಲಿ ಕಂಡಿದ್ದೇನೆ. ನನ್ನ ಹೆಂಡತಿ ಸಾಯೋದನ್ನ ಕಣ್ಣಲ್ಲಿ ಕಂಡಿದ್ದೇನೆ. ನನ್ನ 3 ಹೂವಿನಂತಹ ಮಕ್ಕಳು ಹೋದವು. ಕೊಟ್ಟವನೇ ಕೈಚಾಚಿ ಎಲ್ಲ ಬಾಚಿಕೊಂಡು ಹೋದ. ಅವನ ಇಷ್ಟ. ಈಗ ಈ ಹೈದ ಒಬ್ಬನೇ ಉಳಿದಿದ್ದಾನೆ. ನೀವು ಸುಬ್ರಹ್ಮಣ್ಯದ ಅಪ್ಪನನ್ನು ನೆನೆಸಿ ಒಸಿ ಅಕ್ಕಿ ಕೊಟ್ಟರೆ ನಿಮ್ಮ ಹೆಸರೇಳಿ ಬದುಕೋತೇವೆ ಎಂದು ಏನೋ ಅವನ ಘಟ್ಟದ ಮೇಲಿನ ಭಾಷೆಯಲ್ಲಿ ಗೋಗರೆದ. ಇವನಂತಹ ಗತಿಹೀನರು ಇದೇ ಅವಸ್ಥೆಯಲ್ಲಿ ಅಂಡಲಿ ಎತ್ತಿರುವ ಹೊತ್ತಿಗೆ ಒಬ್ಬೊಬ್ಬನಿಗೆ ಧರ್ಮದಾನ ಮಾಡಲು ಯಾರಿಗೆ ತ್ರಾಣ ಇರುತ್ತದೆ? ಇದೇನು ಮನೆಯೇ, ಧರ್ಮಛತ್ರವೇ? ಘಟ್ಟದ ಮೇಲಿನವ ಗೋಗರೆಯತೊಡಗಿದ. ಅಪ್ಪ ದ್ಯಾವ್ರೆ, ನಾ ಸತ್ತರೆ ಒಂದು ಮುದಿ ಜೀವ, ನಾಳೆ ಮಣ್ಣು ಮುಕ್ಕುವಂತಹದ್ದು. ಈ ಹೈದ್ನ ಜೀವ ಉಳಿಸೋ ಪುಣ್ಯ ಮಾಡಿ ಅಂದ. ಆ ಹೊತ್ತಿಗೆ ಮನೆಯ ಹೆಂಗಸು ಹೊರಗೆ ಬಂದಳು. ಆ ಹೈದನ್ನ ನೋಡಿದಳು. ಹುಡುಗ ಹೊಟ್ಟೆಗಿಲ್ಲದೆ ಸೊರಗಿದ್ದರೂ ಲಕ್ಷಣವಾಗಿ ಮಾಟವಾಗಿದ್ದ. ಅವನ ಗುಳಿ ಬಿದ್ದ ಕಣ್ಣು, ಪಾತಾಳಕ್ಕೆ ಸರಿದ ಕೆನ್ನೆ, ಗಲ್ಲ, ಚೇತನವಿಲ್ಲವೆಂಬಂತಹ ದೇಹ ಕಂಡು ಹೆಂಗಸಿನ ಕರುಳು ಕುಯ್ದಂತಾಯಿತು. ಆ ಮನೆಗೆ ದೇವರು ಏಕೋ ಮಕ್ಕಳ ವರಪ್ರಸಾದ ಕೊಟ್ಟಿರಲಿಲ್ಲ. ಏನೋ ಒಮ್ಮೆ ಮರೆತು ಕೈ ತಪ್ಪಿಕೊಟ್ಟ ವರವನ್ನು ಅವಸರವಾಗಿ ಹಿಂದೆ ಕಿತ್ತುಕೊಂಡಿದ್ದ. ಯಜಮಾಂತಿ, ಏನೋ ನಿನ್ ಮಗುನ ಸಾಕಿಕೊಳ್ಳೋ ತ್ರಾಣ ನಿನಗಿಲ್ಲ, ನನಗ್ ಕೊಡು, ನಿನ್ ಆಕಳಿನ ಬೆಲೆ ಕೊಡ್ತೀನಿ. ನನಗೂ ಒಂದು ಪರಬ್ರಹ್ಮವಾಯ್ತು, ಹುಡುಗನಿಗೂ ಒಂದು ಮನೆ ಆಯ್ತು, ತಾಯಿ ಸಿಕ್ಕದಂಗಾಯ್ತು, ನಿನಗೂ ಗತಿ ಕಂಡ ಹಾಗೆ ಆಯ್ತು, ಹೊಟ್ಟೆಗೆ ಪಸೆ ಆಯ್ತು. ಘಟ್ಟದ ಮೇಲಿನಾತ ಕೇಳಲಿಲ್ಲ. ತನ್ನ ರಕ್ತದ ಕೊನೆಯ ಅಳಿದುಳಿದ ಬೀಜ ಅದನ್ನು ಬಿಡಲೇ ಎಂದು ಕೇಳಿದ. ಆದರೆ ಹೆಂಗಸಾದವಳಿಗೆ ಇಂತಹ ಪ್ರಸಂಗಗಳಲ್ಲಿ ಮಾತುಗಾರಿಕೆ ಎಲ್ಲಿಂದಲೋ ಕಾರಂಜಿಯಂತೆ ಪುಟಿಯುತ್ತದೆ. ಮಗನನ್ನು ಸಾಕುವ ಶಕ್ತಿ ನಿನಗಿಲ್ಲ, ಅವನನ್ನು, ಆ ಕಂದನನ್ನು ಉಪವಾಸ ಸಾಯಿಸುತ್ತೀಯ. ಇದು ಮಮತೆಯೇ? ಬಡಪಾಯಿಗೆ ಉಭಯ ಸಂಕಟವಾದಂತೆ ಆಗಿರಬೇಕು. ಕೊನೆಗೆ ಹಲ್ಲು ಕಚ್ಚಿ ಎದೆ ಕಲ್ಲು ಮಾಡಿ ಕರುಳ ಕಡಿತವನ್ನು ಅದುಮಿ ಹುಡುಗನನ್ನು ಒಪ್ಪಿಸಿದ. ಆದರೆ ಹುಡುಗನೇ ರಂಪಾಟ ಮಾಡಿದ, ಅತ್ತು ಆರ್ಭಟಿಸಿದ. ತಂದೆ ಬುದ್ಧಿ ಹೇಳಿ ಎಚ್ಚರಿಕೆ ಕೊಟ್ಟ. ತಾಯಿ, ಬೇಡ ಅಂತ ಸಾರಿ ಹೇಳಿದ್ದೇನೆ, ಮತ್ತೆ ನನ್ನ ದೂರಬೇಡಿ. ದನ ಕರದ ಮಂದೆಯೊಳಗೆ ಎಳೆಗರುವಿನ ಹಾಗೆ ಬೆಳೆದ ಹೈದ. ನಿಮ್ಮ ಊರಿನ ರೀತಿ, ಮನೆ, ಬಾಳು, ಬದುಕು ಒಗ್ಗಕ್ಕಿಲ್ಲ ಅದಕ್ಕೆ. ನಮ್ ಬದುಕೇ ಬ್ಯಾರೆ. ದನ ಕರ ನಮ್ ಬಳಗ, ನಮ್ ಸಂಸಾರ. ನಿಮ್ ಗದ್ದೆ ಬ್ಯಾಸಾಯಕ್ಕೆ ಮಾಡಿಸಿದ ಆಳ್ಮಗ ಇವನಲ್ಲ ಎಂದ. ಹೆಂಗಸು, ಅಯ್ಯೋ ದೇವರೇ, ಏನು ಮಾತು! ತಾಯಿ ಇಲ್ಲದ ಈ ತಬ್ಬಲಿನ ನಾನು ಆಳು ಮಗನಾಗಿ ಕೊಂಡುಕೊಂಡೇನೆ. ದೇವರ ದಯದಿಂದ ನಮಗೆ ಆಳು ಮಕ್ಕಳು ಒಕ್ಕಲುಗಳಿಗೆ ತತ್ವಾರ ಇಲ್ಲ. ನಮಗೆ ಈ ಮಗು ಮಗನಾಗಿ, ಮನೆ ಮಗನಾಗಿ ಬೇಕಾಗಿದ್ದಾನೆ ಎಂದಳು. ಘಟ್ಟದ ಮೇಲವ ರಕ್ತದ ಗುಟುಕು ನುಂಗಿ ಅಳುತ್ತಾ ಹಠಮಾಡುತ್ತಿದ್ದ ಮಗನನ್ನು, ಬಸವ, ಇದ್ ನಿನ್ ತಾಯಿ, ಇದ್ ನಿನ್ ಅಪ್ಪ ಅಂತ ತಿಳ್ಕೊ. ನಿನ್ ಹುಟ್ಟಿಗೆ ಹಾಳ ಹೆಸರು ತಂದಿಯೇ ಬೇರೆ ಎಂದು ಗದರಿಸಿ ಮೋರೆ ತಿರುವಿ ಹಿಂದೆ ನೋಡದೆ, ರಕ್ತದ ಋಣ ಕಡೀತು ಇಂದಿಗೆ ಎನ್ನುತ್ತಾ ಹೋದ. ಬಸವನನ್ನು ಮನೆಯೊಳಗೆ ಸೇರಿಸಿ ಮನೆಯವನನ್ನಾಗಿ ಮಾಡಲು ತುಂಬ ಕಷ್ಟವಾಯಿತು. ಹುಡುಗನಿಗೆ ಆಗಲೇ 10 ವರ್ಷವಾಗಿತ್ತು. ಅವನ ಮನಸ್ಸು, ಮಮತೆ ಎಲ್ಲ ಅದಾಗಲೇ ಬೇರು ಬಿಟ್ಟಾಗಿತ್ತು. ಬಯಲಿಂದ ಬಯಲಿಗೆ ದನಕರುಗಳೊಡನೆ ಅಲೆದಾಡುತ್ತಿದ್ದ ಆ ಜೀವಕ್ಕೆ ಮನೆ, ಗದ್ದೆ, ಹೆಂಗಸಿನ ಮೋರೆ, ಮುದ್ದಾಟ ಇವುಗಳ ನಿರ್ಬಂಧವೊಂದು ಪಂಜರದ ಹಾಗೆ ಆಗಿತ್ತು. ಅವನನ್ನು ತಮ್ಮವನನ್ನಾಗಿ, ನಾಗರಿಕನನ್ನಾಗಿ ಮಾಡುವ ಮೊದಲನೇ ಹೆಜ್ಜೆಯಾಗಿ ಅವನ ಹೆಸರನ್ನು ಬದಲಾಯಿಸಿದರು. ಬಸವ ಎಂಬ ಆ ಗೋ ಸಂಸಾರದ ಹೆಸರು ಇರುವಷ್ಟು ಕಾಲ ದನಕರುಗಳೇ ಆತನ ಬಳಗವಾಗಿರುತ್ತವೆ. ಆ ಹಿಂದಿನ ಬಾಳು, ಆ 10 ವರ್ಷಗಳ ಜೀವನ ಅಳಿಸಿ ಹೋದ ರಂಗವಲ್ಲಿಯಂತೆ ಉಜ್ಜಿ ಮರೆತು ಕಾಣದೆ ಲಯವಾಗಿ ಹೋಗಬೇಕೆಂದು ಹೊಸ ತಂದೆ ತಾಯಿಗಳ ಆಸೆ. ಬಸವ ಎಂಬ ಹೆಸರನ್ನು ತೊಡೆದು ಹಾಕಿ ಸುಂದರಪ್ಪ ಎಂದು ಹೆಸರಿಟ್ಟರು. ಹುಡುಗನ ರೂಪಕ್ಕೂ ಈ ಹೆಸರು ಒಪ್ಪುತ್ತಿತ್ತು. ಆದರೆ ಹುಡುಗ ಮಾತ್ರ ಬಸವನಾಗಿಯೇ ಇರಲು ಇಚ್ಛೆಪಟ್ಟಂತೆ ಇತ್ತು. ಒಂದು ದಿನ ಬೆಳಗ್ಗೆ ಒಮ್ಮೆಗೆ ಕಾಣದಾದ ಹುಡುಗನ ಪತ್ತೆ ಇಲ್ಲೆಂದು ತುಂಬ ಹುಡುಕಾಡಿದರು. ಕೊನೆಗೆ ಕತ್ತಲಾಗುವ ಹೊತ್ತಿಗೆ 8 ಮೈಲಿ ದೂರದ ಬೈಲಿನಿಂದ ದನಗಳ ಒಂದು ದೊಡ್ಡ ಮಂದೆಯೊಡನೆ ಕಾಲ ಹಾಕುತ್ತಿದ್ದ ಹುಡುಗನ ಪತ್ತೆಯಾಯಿತು. ಎಳೆದು ತಂದು ಚೆನ್ನಾಗಿ ಬಾರಿಸಿದರು.
ಏಕೆ ಓಡಿ ಹೋದೆ? ಈ ಮನೆಯಲ್ಲಿ ಯಾತರ ಸುಖಕ್ಕೆ ಕಡಿಮೆ ಆಯಿತು? ಹಾಲು, ತುಪ್ಪ, ಉಡುಪು ತೊಡುಪು, ತಾಯಿಯ ಮುದ್ದು ಮೋಕೆ ಎಲ್ಲ ಇದ್ದು ಹೀಗೆ ಮಾಡಿದೆಯಾ ಕೃತಜ್ಞ ಎಂದು ಕೇಳಿದರೆ ಆ ಹುಡುಗ ಮೋರೆ ಕೆಳಹಾಕಿ, ಆ ಹಸುಗೋಳು ನನ್ ಕೂಗುದುವು ಅಂದ. ಹುಡುಗನಿಗೆ ಇಷ್ಟರೊಳಗೆ ತುಳು ಮಾತಾಡಲು ಬರುತ್ತಿತ್ತು. ಆದರೆ ಮನಸ್ಸಿನಲ್ಲೇನಾದರೂ ಉದ್ವೇಗವೆದ್ದಾಗ ಫಕ್ಕನೆ ಘಟ್ಟದ ಮೇಲಿನ ಭಾಷೆಯಲ್ಲಿ ಮಾತು ಉಕ್ಕಿ ಬರುತ್ತಿತ್ತು. ಶಾಲೆಗೆ ಸೇರಿಸಿದಾಗಲೂ ಹೀಗೆ ಆಯಿತು. ಶಾಲೆಗೆ ಎಂದು ಕಳಿಸಿದರೆ ಹುಡುಗ ದನಗಳ ಮಂದಿಯ ಹಿಂದೆ ಅವುಗಳ ಕೊರಳು ಗಂಟೆಯಿಂದ ಮಂತ್ರಬದ್ಧನಾದವನಂತೆ ನಡೆಯುತ್ತಿದ್ದ. ದಡ್ಡ, ಸೋಮಾರಿ, ಕೆಲಸಗಳ, ಅಯೋಗ್ಯ ಎಂದು ಚೆನ್ನಾಗಿ ಬಾರಿಸಿದರು. ಹುಡುಗ ತುಟಿ ಬಿಡಿಸಲಿಲ್ಲ. ಹಾಗೆಂದು ಶಾಲೆಯಲ್ಲಿ ಕಲಿಯುವುದರಲ್ಲೇನೂ ದಡ್ಡನಾಗಿರಲಿಲ್ಲ. ಉಳಿದ ಹುಡುಗರಿಗಿಂತಲೂ ಕೆಲವು ಮಟ್ಟಿಗೆ ಬುದ್ಧಿವಂತ ಅನ್ನಿಸಿಕೊಂಡಿದ್ದನು. ಆದರೆ ಯಾವ ದಿನ ಯಾವುದೋ ಹೇಳಲಾರದ ಪ್ರೇರಣೆಯಿಂದ ತಟಕ್ಕನೆ ಮನೆಯಿಂದಲೋ ಶಾಲೆಯಿಂದಲೋ ತಪ್ಪಿಸಿ ದನಗಳೊಡನೆ ತಿರುಗುವನೆಂದು ಹೇಳಲಾಗುತ್ತಿರಲಿಲ್ಲ. ಹೊಸ ತಂದೆ ತಾಯಿ ಅತಿ ಪ್ರೀತಿಯಿಂದ ಸಾಕುತ್ತಿದ್ದರು. ಆದರೆ ಹುಡುಗ ಆಗಾಗ್ಗೆ ಮನೆ ಬಿಟ್ಟು ಓಡಿದಾಗಲೆಲ್ಲ ಅವರ ಕರುಳು ಚುಚ್ಚಿದಂತಾಗಿ ತಮ್ಮ ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಹೋಗುವುದೇನೋ ಎಂಬ ಭಯ ಅವರನ್ನು ಚೇಳಿನಂತೆ ಕಡಿದು ಹುಡುಗನನ್ನು ಕೃತಜ್ಞನೆಂದು ಭಾವಿಸಿ, ನಿನ್ನನ್ನು ಪ್ರೀತಿಯಿಂದ ಜೀವ ಎರೆದು ಸಾಕುವವರನ್ನು ಮರೆತೆಯಾ ಎಂದು ಬೈದು ಸಿಟ್ಟಿನಿಂದ ಹೊಡೆದು ಶಿಕ್ಷಿಸುತ್ತಿದ್ದರು. ಹುಡುಗ ಮಾತಾಡುತ್ತಿರಲಿಲ್ಲ. ಅವನ ಕಣ್ಣುಗಳಲ್ಲಿ ಮಾತ್ರ ದೂರವಾದ ಸ್ಥಿರವಾದ ನೋಟ, ಹಸಿವು, ವ್ಯಥೆ ಕಾಣಿಸಿಕೊಳ್ಳುತ್ತಿದ್ದವು. ಅವನು ಮಾತಾಡುವುದೇ ಕಡಿಮೆಯಾಗುತ್ತಿತ್ತು. ಒಮ್ಮೊಮ್ಮೆ ಫಕ್ಕನೆ 4 ಸುತ್ತಲೂ ನೋಡಿ ಭಯವಾದಂತೆ ನಡುಗುತ್ತಿದ್ದ. ಒಂದು ಕ್ಷಣಕ್ಕೆ ತಾನು ಎಲ್ಲಿ ಇದ್ದೇನೆಂದು ತಿಳಿಯದವನಂತೆ, ಕಣ್ಣು ಕಾಣದ ಕಾಡಿನಲ್ಲಿ ಒಂಟಿಯಾಗಿದ್ದವನಂತೆ ಅವನ ಮುಖದಲ್ಲಿ ಭಯದ ಮೋಡ ಕಟ್ಟುತ್ತಿತ್ತು. ಎಷ್ಟೋ ಬಾರಿ ರಾತ್ರಿ ಸ್ವಪ್ನದಲ್ಲಿ ದನಕರುಗಳನ್ನು ಕೂಗುತ್ತಿದ್ದ. ಕೆಂಪಿ, ಬೆಳ್ಳಿ ಎಂದು ದಿನವಿಡೀ ಹುಡುಗ ದನದ ಹಟ್ಟಿಯಲ್ಲೇ ಇರುವುದನ್ನು ಕಂಡು ತಂದೆ ತಾಯಿ ಇಬ್ಬರಿಗೂ ಮನಸ್ಸಿನಲ್ಲಿ ಭಯವಾಯಿತು. ಹಟ್ಟಿಗೆ ಕಾಲಿಡಬಾರದು ಎಂದು ಕಟ್ಟಪ್ಪಣೆಯಾಯಿತು. ಆ ಹಿಂದಿನ ಬಾಳನ್ನು ಮರೆಯಿಸಬೇಕು, ವಿದ್ಯೆ ಕಲಿಸಿ ಕಾಲೇಜಿನವರೆಗೂ ಕಳಿಸಿ ತಮ್ಮ ಜಾತಿಗೆ ಕೀರ್ತಿ ತರಬೇಕು ಎಂದು ಅವರ ಆಶೆ. ಬಿಲ್ಲವರ ಜಾತಿಯಲ್ಲಿ ಆ ಕಾಲದಲ್ಲಿ ವಿದ್ಯಾವಂತರು ಅಂದರೆ ಇಲ್ಲವೇ ಇಲ್ಲ ಅನ್ನಬಹುದಾಗಿತ್ತು. ಈ ಹುಡುಗನನ್ನು ಮೇಲೆ ಕಳಿಸಿ ವಿದ್ಯಾವಂತನನ್ನಾಗಿ ಮಾಡಿ ಊರಿಗೆ ಜಾತಿಗೆ ಒಂದು ಕಲಶವಿಟ್ಟಂತೆ ಮಾಡಬೇಕೆಂದು ಆಶೆ ಇಟ್ಟುಕೊಂಡಿದ್ದರೆ, ಈ ಹುಡುಗನೋ ಜೀವನದಲ್ಲೇ ಏನೂ ಅಭಿಲಾಷೆ ಇಲ್ಲದವನಂತೆ, ಕನಸಿನಲ್ಲಿ ಬದುಕುತ್ತಿರುವವನ ಹಾಗೆ ಸ್ವಪ್ನದಲ್ಲಿ ನಡೆಯುವವನಂತೆ ಇರುತ್ತಿದ್ದರೆ ತಂದೆ ತಾಯಿಯ ಹೊಟ್ಟೆಯಲ್ಲಿ ಮೆಣಸು ಅರೆದಂತಾಗುವುದಿಲ್ಲವೇ? ಎಷ್ಟೇ ನಿರೀಚ್ಛೆ ಅರ್ಧ ಸ್ವಪ್ನಾವಸ್ಥೆಯಲ್ಲಿದ್ದರೂ ದೇವರು ಕೊಟ್ಟ ಮೆದುಳು ಕೈ ಬಿಡಲಿಲ್ಲ. ಪರೀಕ್ಷೆಗಳಲ್ಲೆಲ್ಲ ಪಾಸ್ ಆಗಿ ಸರ್ಕಾರಿ ಕೆಲಸವೂ ದೊರಕಿತು. ಆಮೇಲೆ ಮುನ್ಸೀಫನೂ ಆದ. ಆ ಸಮಯದಲ್ಲೇ ಅವನ ಮದುವೆ ಕೂಡ ಆಯಿತು. ಜಾತಿಯಲ್ಲಿ ಅತಿ ಪ್ರತಿಷ್ಠಿತರು, ಸ್ಥಿತಿವಂತರು ಎಂಬುವವರನ್ನೇ ಹುಡುಕಿ ನೆಂಟಸ್ತಿಕೆ ಬೆಳೆಸಿದ್ದರು. ಹುಡುಗಿಯೂ ಲಕ್ಷಣವಾಗಿದ್ದಳು. ತಂದೆ ತಾಯಿ ಹೆಮ್ಮೆ ಪಟ್ಟುಕೊಂಡು ಹಾಲು ಕುಡಿದರೂ ಹೊಟ್ಟೆ ತುಂಬ. ಈ ಹೆರವರ ಹುಡುಗನನ್ನು ತಮ್ಮ ಮಗನನ್ನಾಗಿ ಮಾಡಿದೆವು. ದನ ಮೇಯಿಸುವವರ ಹುಡುಗನನ್ನು ಮುನ್ಸೀಫನನ್ನಾಗಿ ಮಾಡಿದೆವು. ಯಾವ ಜಾತಿಯದೋ ಬೀಜವನ್ನು ನಮ್ಮ ಜಾತಿಯ ಅಶ್ವತ್ಥದ ಮರವಾಗಿ ಮಾಡಿದೆವು. ಹಾದಿಯಲ್ಲಿ ಬಿದ್ದಿದ್ದ ಕಲ್ಲ ಹರುಳು ಊರಿನ ಗುಡಿಗೆ ಕಳಶವಾಯಿತು. ಯಾರ ರಕ್ತದವನನ್ನೋ ನಮ್ಮ ಕರುಳಾಗಿ ಮಾಡಿದೆವು ಎಂದು ಹಿಗ್ಗಿದರು. ಆತ ಪೇಟೆಗೆ ಬಂದು ನೆಲೆಸಿ ಬಂಗಲೆ ಕ್ರಯಕ್ಕೆ ಪಡಕೊಂಡು ತನ್ನದೇ ಸಂಸಾರ ಹೂಡಿದ ಮೇಲೆ ತಂದೆ ತಾಯಿಗಳು, ದೇವರು ನಮ್ಮ ಕೆಲಸವನ್ನು ಮೆಚ್ಚಿದ, ಅಸ್ತು ಎಂದ, ಮಂಗಲವಾಯಿತು, ಇನ್ನು ಅವನದೇ ಸಂಸಾರ ಅವನನ್ನು ಜೋಕೆಯಿಂದ ಇಟ್ಟುಕೊಳ್ಳುತ್ತದೆ. ಸಂಸಾರ, ಮನೆ, ಮಕ್ಕಳ ಬಂಧನವನ್ನು ಹೇಗೆ ಕಡಿದುಕೊಂಡು ಓಡಿ ಹೋಗುತ್ತಾನೆ ಇನ್ನು ಎಂದು ಎದೆ ತಟ್ಟಿಕೊಂಡರು. ಅಂದ ಹಾಗೆ ಅವನ ಮನಸ್ಸಿನಲ್ಲೂ ಮನೆಯ ಮೇಲೆ ಮಮತೆ ಮೂಡಿದ ಹಾಗೆ ಇತ್ತು. ತಾನಾಗಿ ಮನೆ ತುಂಬಿ ಸಂಸಾರ ಕೂಡಿಕೊಂಡ ಕೂಡಲೇ 8-10 ಒಳ್ಳೆ ಜಾತಿಯ ದನಗಳನ್ನು ತಂದು ಹಟ್ಟಿ ತುಂಬಿಸಿದ. ನಿತ್ಯವೂ ದನದ ಹಟ್ಟಿಗೆ ಹೋಗಿ ಎಷ್ಟೋ ಹೊತ್ತು ಅಲ್ಲೇ ಇರುವುದೊಂದು ಅಭ್ಯಾಸವಾಗಿ ಹೋಯಿತು. ಆ ಹಟ್ಟಿಯಲ್ಲಿ ದನಗಳ ಮೈದಡವಿ, ಹಣೆ ತಿಕ್ಕಿ, ಕತ್ತು ನೀವಿದಂತೆಲ್ಲ ತನ್ನದೇ ಆದ ಆ ಹಿಂದಿನ ಜೀವನದ ರುಚಿ, ಅದರ ಪರಿಮಳ ಏನೋ ಕನಸಿನಲ್ಲಿ ಪುನಃ ಕಂಡಂತೆ ಪೂರ್ವಜನ್ಮದ ಸ್ಮೃತಿ ಮನಸ್ಸಿನ ಕದ ತಟ್ಟಿದಂತೆ ಮರುಕಳಿಸುತ್ತಿತ್ತು. ಒಂದಷ್ಟು ದಿನ ಸುಖವಾಗಿ ಕಳೆದು ಹೋದವು. ಮನೆ, ಉದ್ಯೋಗ, ತನ್ನ ಹೆಂಡತಿ ಇವುಗಳಿಂದೆಲ್ಲ ಒಂದು ವಿಧದಲ್ಲಿ ನಿರ್ಲಿಪ್ತನಾಗಿದ್ದವನಂತೆ, ಕಂಡು ಕಾಣದವನಂತೆ, ನಿದ್ರೆಯಲ್ಲೇ ನಡೆಯುವವನಂತೆ ಇದ್ದ. ಅವನ ಆಳವಾದ ಆನಂದದ
ತನ್ನದೇ ತನ್ನದಾದ ಜೀವನ ಆ ದನಗಳ ಹಟ್ಟಿಯಲ್ಲಿ ಸಾಗುತ್ತಿತ್ತು. ಆ ದನಗಳ ಮೈಯ ವಾಸನೆ, ಅವನ ಹುಡುಗುತನದ ಜೀವನ, ಬಯಲಿಂದ ಬಯಲಿಗೆ, ಬೆಟ್ಟದಿಂದ ಬೆಟ್ಟಕ್ಕೆ ಆಕಳುಗಳ ಮಹಾಪರಿವಾರದೊಡನೆ ಅಲೆಯುವ ಆ ವಿಚಿತ್ರ ಸುಖವನ್ನು ಜೀವಕ್ಕೆ ಮರಳಿ ತರಿಸುತ್ತಿತ್ತು. ಆದರೆ ಮನುಷ್ಯನ ಒಳಗಿನ ಜೀವನ ಹೊರಗಿನಿಂದ ಯಾರಿಗೂ ತಿಳಿಯುವುದು ಕಷ್ಟ. ಅವನ ಹೆಂಡತಿಗೇ ತಿಳಿಯದೆ ಹೋಯಿತು. ಹೆಂಗಸರು ತಮ್ಮ ಗಂಡಂದಿರಲ್ಲಿ ಏನಾದರೂ ವಿರಕ್ತಿಯನ್ನೋ ಅರುಚಿಯನ್ನೋ ಕಂಡರೆ ತಕ್ಷಣ ಅವರ ಕಣ್ಣೆದುರಿಗೆ ಇನ್ನಾರೋ ಒಬ್ಬ ಮಾಟಗಾತಿಯ ಮಾಯಾವಿಯ ರೂಪ ಬಂದು ನಿಲ್ಲುತ್ತದೆ. ಕರ್ಮ ಧರ್ಮ ಸಂಯೋಗದಿಂದ ಮುನ್ಸೀಫರ ಹೆಂಡತಿ ಸಂಶಯ ಪಡುತ್ತಾ ಮಾಟಗಾತಿಯನ್ನು ಸಂಶೋಧಿಸುತ್ತಾ ಹುಡುಕುತ್ತಾ ಇರೋ ಕಾಲಕ್ಕೇನೆ ಮನೆಯಲ್ಲಿ ದನಗಳ ಚಾಕರಿಗಾಗಿ ಬೆಳ್ಳಿ ಎಂಬ ಕೆಲಸದ ಹೆಣ್ಣು ಇದ್ದು ಬಿಟ್ಟಳು. ಹುಡುಗಿಯು ಸಾಕಷ್ಟು ಸ್ಫುರದ್ರೂಪಿ. ಪಾಪ, ಅವಳದೇನು ತಪ್ಪಿನ ನೆರಳು ಇಲ್ಲದೆ ಹೋದರೂ ಸಂಶಯದ ಅರಸಿನ ಮಂಡಿಗೆ ರೋಗ ತಾಕಿದ ಕಣ್ಣಿಗೆ ಸಹಜವಾಗಿ ಇರುವುದು ಕೂಡ ಚೇಷ್ಟೆ, ಮಾಯಾವಿಯ ಮಾಟ, ಮಾಟಗಾತಿಯ ಕುಹಕ ಎಂದು ತೋರಿತು. ಹೆಂಡತಿ ತನ್ನ ಸಂಶಯದ ತರ್ಕ ಗೋಪುರ ಕಟ್ಟಿ ಆ ಹುಡುಗಿಯನ್ನು ಅಪರಾಧಿಯನ್ನಾಗಿ ನಿಲ್ಲಿಸಿ ಅವಳನ್ನು ಉಚ್ಚಾಟನೆ ಮಾಡಿಸಿಬಿಟ್ಟಳು. ಅದರೊಡನೆಯೇ ಗಂಡನಿಗೂ ಧಾರಾಳವಾಗಿ ಸಹಸ್ರನಾಮ ಧರ್ಮೋಪದೇಶಗಳಾದವು. ಅವನ ಸುಖದ ಸ್ವಪ್ನ ಒಮ್ಮೆಲೆ ಮುರಿದು ಹೋಯಿತು. ಅಂದಿನಿಂದ ಆತನ ಮನಸ್ಸು ಇನ್ನೂ ಎಲ್ಲೋ ದೂರದ ಘಟ್ಟದ ಮೇಲಿನ ಸೀಮೆಯಲ್ಲೇ ಅಜ್ಞಾತವಾಸ ಮಾಡತೊಡಗಿತು. ತನ್ನ ಹೆಂಡತಿ ತನ್ನನ್ನು ಪ್ರೀತಿಸಿ ತನ್ನ ಮನೆಯ ಲಕ್ಷ್ಮಿಯಾಗಿ ತನ್ನ ಮಕ್ಕಳ ತಾಯಿಯಾಗುವಾಕೆ ತಾನು ಕನಸಿನಲ್ಲೂ ನೆನೆಸದ ಅಪರಾಧವನ್ನು ತಲೆಯ ಮೇಲೆ ಹೊರಿಸಿದ ಮೇಲೆ ಈ ಜೀವನ, ಈ ಹೊರಗಿನ ಜೀವನ ಮತ್ತು ತನ್ನದೇ ಆದ ಒಳಗಿನ ಬಾಳು ಭೂಮಿ ಆಕಾಶಗಳಷ್ಟು ದೂರ ಇವೆಯೆಂದು ಈ ಎರಡೂ ಜೀವನಗಳು, ನಡು ಹಗಲಿನ ಮುನ್ಸೀಫನ ಹೊರಜೀವನ ಮತ್ತು ದನಗಳ ಹಟ್ಟಿಯೊಳಗಿನ ಆ ಸ್ವಪ್ನ ಜೀವನ, ಪೂರ್ವಜನ್ಮದ ಜೀವನ, ಇವೆರಡರಲ್ಲಿ ಸಾಮರಸ್ಯ ಸಾಧ್ಯವಿಲ್ಲವೆಂದು ಮನದಟ್ಟಾಯಿತು. ನಡು ಹಗಲ ಸೂರ್ಯನ ಬಿಸಿಲು ಮತ್ತು ರಾತ್ರಿಯ ಬೆಳದಿಂಗಳು ಒಟ್ಟಿಗೆ ಮಗ್ಗುಲು ಮಗ್ಗುಲಲ್ಲೇ ಇರುವುದು ಸಾಧ್ಯವೇ? ಈ ಘಟನೆ ನಡೆದ ಕೆಲವು ದಿನಗಳಲ್ಲೇ ಆತ ಹಂಗಾಮಿ ಜಡ್ಜ್ ಆಗಿ ಆ ರಾದ್ಧಾಂತ ನಡೆದು ಕೆಲಸಕ್ಕೆ ರಾಜೀನಾಮೆ ಕೊಟ್ಟದು. ಅವನ ವಿರಕ್ತಿ ಬೆಳೆಯುತ್ತಾ ಬಂತು. ಮಕ್ಕಳೂ ಆಗಿರಲಿಲ್ಲ. ಈತನ ಮನಸ್ಸು ತಿರುಗಿದಂತೆಲ್ಲ ಹೆಂಡತಿಯ ಸಂಶಯವೂ ಬೆಳೆದು ಪರ್ವತಾಕಾರ ಹೊಂದುತ್ತಿತ್ತು. ಅಯ್ಯೋ, ಆ ಕೆಲಸದ ತೊತ್ತನ್ನ, ಆ ಬೆಳ್ಳಿಯನ್ನ ಓಡಿಸಿದ ಮಾತ್ರಕ್ಕೆ ಇಷ್ಟೆಲ್ಲ ದುಃಖವಾಯಿತೆ, ಇಷ್ಟೆಲ್ಲ ವೈರಾಗ್ಯವೇ? ಆ ಕೆಲಸದ ರಂಡೆ ನನಗಿಂತ ಹೆಚ್ಚಾದಳೆ. ಆ ಮನೆಯಾಳಿಗಾಗಿ ಎದೆಯೊಡೆದು ವ್ಯಥೆ ಪಡಬೇಕೆ? ಕೆಲವು ತಿಂಗಳಲ್ಲಿ ಆತ ಕಾಯಿಲೆ ಬಿದ್ದ. ಆದರೂ ಕಾಯಿಲೆಯಿಂದ ಆತನಿಗೆ ಕ್ಷೋಭೆಯಾಗಲಿ ಕಾತರತೆಯಾಗಲಿ ಉಂಟಾದಂತೆ ತೋರಲಿಲ್ಲ. ಹೆಂಡತಿಯ ಮನಸ್ಸು ಇನ್ನೂ ಕಲ್ಲಾಯಿತು. ಆ ಹಾಳು ಹೆಣ್ಣಿಗಾಗಿ ಕೊರಗುತ್ತಿದ್ದಾನೆ ಅಂದುಕೊಂಡಳು. ಆದರೂ ಒಮ್ಮೊಮ್ಮೆ ತಪ್ಪು ಭಾವಿಸಿದೆನೋ, ಅನ್ಯಾಯವಾಗಿ ಏನೇನೋ ತಿಳಿದುಕೊಂಡೆನೋ ಎಂದು ಸಂದೇಹ. ಅವನ ಸೌಮ್ಯ ವೃತ್ತಿ, ದೊಡ್ಡ ಮನಸ್ಸು, ಸಜ್ಜನತೆಗಳಿಂದ ದೇವರು ಮನುಷ್ಯ ಎಂದು 4 ಜನ ಹೇಳುತ್ತಿದ್ದರು. ಅವನ ಬಾಯಿಯಿಂದ ಒಂದು ಸಿಡುಕಿನ ಮಾತು, ಒಂದು ಕೆಟ್ಟ ಶಬ್ದ ಬಂದುದು ಅವಳ ನೆನಪಿನಲ್ಲೂ ಇರಲಿಲ್ಲ. ಆದರೆ ಏನೋ ಪರದೇಶದಲ್ಲಿ ಇರುವವನಂತೆ, ಕಣ್ಣು ಕಟ್ಟಿ ಕಾಡಿನಲ್ಲಿ ಬಿಟ್ಟವನಂತೆ, 4 ಸುತ್ತು ಯಾರೂ ಗುರುತಿನವರೇ ಇಲ್ಲದಂತೆ ಇರುವುದಾದರೂ ಏಕೋ? ಹೆಂಡತಿಗೆ ಗಂಡನ ಆಳ ಗೊತ್ತಾಗಿರಲಿಲ್ಲ. ಗಂಡನ ಮನಸ್ಸಿನ ಒಂದೇ ಒಂದು ಸಣ್ಣ ವಿಚಾರವಾಗಲಿ, ಹೃದಯದ ಒಂದು ಭಾವನೆಯ ಛಾಯೆಯಾಗಲಿ ಅವಳಿಗೆ ಗೊತ್ತಾಗುತ್ತಿರಲಿಲ್ಲ. ಅವನ ಪ್ರಪಂಚ ಯಾವುದೋ, ಜೀವನ ಯಾವುದೋ, ಅವನಿಗೆ ಹೊಂದಿಕೊಂಡು ಅವನ ಹೃದಯದ ಭಾಷೆಯನ್ನು ಅರಿಯಬಲ್ಲ ಪ್ರಾಣಿ ಪ್ರಪಂಚದಲ್ಲೇ ಇದೆಯೋ? ಹೆಂಡತಿಯ ಸಂಶಯ ಗಂಡನು ಸಾಯುವ ಕಾಲದವರೆಗೆ ಅಳಿದು ಹೋಗಲಿಲ್ಲ. ಕಾಯಿಲೆ ವಿಶೇಷವಾಗಿತ್ತು. ಜೀವಕ್ಕೆ ಅಪಾಯ ಉಂಟೆಂದು ತಿಳಿಯಿತು. ಒಂದು ದಿನ ಜ್ವರದಲ್ಲಿ ಮಲಗಿಕೊಂಡಿದ್ದ ಡಾಕ್ಟರರು ನಾಡಿ ನೋಡಿ ಜ್ವರ ಕಂಡು ಹಿಡಿದು ಮುಖ ಕಪ್ಪು ಮಾಡಿಕೊಂಡಿದ್ದರು. ಆದರೆ ಮುಮೂರ್ಷುವಿನ ಮುಖದಲ್ಲಿ ಭಯವಿರಲಿಲ್ಲ, ವಿಕಲತೆ ವಿಹ್ವಲತೆ ಇರಲಿಲ್ಲ. ಸ್ವಪ್ನದ ಶಾಂತಿ, ಕನಸಿನ ಸಂತೋಷ ಇದ್ದವು. ಆ ಕಾಲಕ್ಕೆ ಬಸವ ಘಟ್ಟದ ಮೇಲೆ ತನ್ನ ಚಿಕ್ಕ ದೇವರ ಪಾಳ್ಯದಲ್ಲಿದ್ದ. ಒಂದು ಲಂಗೋಟಿ, ಮೈಮೇಲಿಡೀ ದೊರಗಾದ ಕಂಬಳಿ, ತಲೆಯ ಮೇಲೆ ಕಂಬಳಿಯ ಮುಂಡಾಸು, ಎದುರಿಗೆ ಅಪ್ಪ, ಮೈ ತುಂಬಾ ಕಂಬಳಿ, ಬೆಟ್ಟಗಾತ್ರದ ಮುಂಡಾಸು. ಆಚೆ ಈಚೆಗೆ 4 ಮಂದಿ ಕೌಪಿನ ಮುಂಡಾಸುಧಾರಿಗಳಾದ ಅಣ್ಣ ತಮ್ಮಂದರು. ಅಂಬೇ ಎಂದು ಗುಟ್ರು ಹಾಕುತ್ತಿರುವ ದೊಡ್ಡ ದೊಡ್ಡ ದನಗಳು, ಸೊಕ್ಕುತ್ತಾ ನೆಗೆಯುತ್ತಾ ಓಡುತ್ತಾ ಹಾರುತ್ತಾ ಕಿವಿಯೊಳಗೆ ಗಾಳಿ ಹೊಕ್ಕಂತೆಲ್ಲ ಹುಚ್ಚುಗಟ್ಟಿ ಕುಣಿಯುತ್ತಿದ್ದ ಹುಚ್ಚುಚ್ಚು ಎಳೆಗರುಗಳು. ಹಿಂದಿನಿಂದ ತಾಯಿ ಲೋ ಬಸವಾ ಎಂದು ಕೂಗುತ್ತಿದ್ದಾಳೆ. ಅದೇ ಹೊತ್ತಿಗೆ ವಕೀಲರು ಉಯಿಲನ್ನು ತಂದರು.
ಸುಂದರಪ್ಪನವರಿಗೆ ಮಕ್ಕಳಿಲ್ಲವಾದ್ದರಿಂದ ಉಯಿಲಿನ ಮೂಲಕ ಹೆಂಡತಿಗೆ ಆಸ್ತಿಯನ್ನು ಬಿಡದೆ ಹೋದರೆ ಆಸ್ತಿ ಯಾರ್ಯಾರೋ ಸಂಬಂಧಿಕರ ಬಾಯಿಗೆ ಬೀಳುತ್ತದೆ. ಅದಕ್ಕಾಗಿ ಹೆಂಡತಿಯ ಹೆಸರಿಗೆ ಆಸ್ತಿಯನ್ನು ಬರೆಯಿಸಬೇಕೆಂದು ಮುಂಚೆಯೇ ಅವರೇ ವಕೀಲರನ್ನು ಕರೆಯಿಸಿದ್ದರು. ಮೃತ್ಯುಪತ್ರ ಸಿದ್ಧವಾಗಿತ್ತು. ವಕೀಲರು ಬಗ್ಗಿ ರುಜು ಮಾಡುತ್ತೀರೋ ಎಂದು ಕೇಳಿದರು. ಹೆಂಡತಿ ನಿಶ್ಶಬ್ದವಾಗಿ ಕಣ್ಣೀರು ಸುರಿಸುತ್ತಾ ಅಳುತ್ತಿದ್ದಳು. ಬಸವ ಜ್ವರದ ಸ್ವಪ್ನದಲ್ಲೇ ಘಟ್ಟದ ಮೇಲಿನ ಆ ಹುಲ್ಲುಗಾವಲಲ್ಲೇ ಚಿಕ್ಕದೇವರ ಪಾಳ್ಯದಲ್ಲೇ ನಿಂತುಕೊಂಡು ರುಜು ಹಾಕಿದ. ಅದೋ ಆ ಆಕಳುಗಳ ಗುಂಪು, ಕೆಂಪಿದನಕ್ಕೆ ತುಂಬಿದ ಗಬ್ಬ, ನಿಧಾನವಾಗಿ ಗಂಭೀರವಾಗಿ ಮಹಾರಾಣಿಯ ಹಾಗೆ ಹುಲ್ಲಿನ ಪಚ್ಚೆ ರತ್ನಗಂಬಳಿ ಮೆಟ್ಟುತ್ತಾ ಹುಲ್ಲು ಮೇಯುತ್ತಾ ಇದೆ. ಅದೋ ಆ ಪಕ್ಕದಲ್ಲಿ 2 ಕರುಗಳು ಚೇಷ್ಟೆಗಾಗಿ ದ್ವಂದ್ವ ಯುದ್ಧ ಮಾಡುತ್ತಿವೆ. ಆ ಬೆಳ್ಳಿದನ ಕಾಣುವುದಿಲ್ಲವಲ್ಲ? ಓ, ಅಲ್ಲಿಲ್ಲವೇ? ಅಲ್ಲ, ಅದು ಕಪಿಲೆ. ಅರೆ, ಬೆಳ್ಳಿ ಎಲ್ಲಿದೆ? ಓ, ಅಲ್ಲಿ ಕೆಂಪಿಯೊಡನೆ. ಓ, ಅದು ನಂದಿ. ಬೆಳ್ಳಿಯಲ್ಲಿ ತಪ್ಪಿಸಿಕೊಂಡು ಹೋಯಿತಪ್ಪ. ಮಹಾ ತುಂಟದನ. ಬೆಳ್ಳಿ, ಓ ಬೆಳ್ಳಿ, ಕೂ! 2 ನಿಮಿಷದಲ್ಲೇ ಮುನ್ಸೀಫ ಸುಂದರಪ್ಪನವರು ದಿವಂಗತರಾದರು. ಮರಣಕಾಲದಲ್ಲಿ ತಲೆಬುಡದಲ್ಲಿಯೇ ಕುಳಿತು ಶ್ರದ್ಧೆಯಿಂದ ಸೇವೆ ಮಾಡುತ್ತಿದ್ದ ಹೆಂಡತಿಗೆ ಬೆಳ್ಳಿಯನ್ನು ಕರೆಯುವುದು ಕೇಳಿಸಿತು. ಆ ಕ್ಷಣಕ್ಕೆ ಹೆಂಗಸಿನ ತುಟಿ ಕಚ್ಚಿತು, ಎದೆ ಕಲ್ಲಾಯಿತು. ಸಾಯೋ ಕಾಲಕ್ಕೂ ಹಾದ್ರಗಿತ್ತಿ ತೊತ್ತಿನ ನಾಮಸ್ಮರಣೆ ಮಾಡುತ್ತಾ ವೈಕುಂಠಕ್ಕೆ ಹೋದ ಎಂದುಕೊಂಡಳು. ಅವಳ ಮನಸ್ಸಿನಲ್ಲಿ ಮಿಣುಕುತ್ತಿದ್ದ ಪ್ರೀತಿಯ ಹಣತೆ ನಂದಿ ಹೋಯಿತು, ಹೊಗೆ ಕವಿದುಕೊಂಡಿತು. ಮರುದಿನ ದಿವಂಗತರ ಹೆಂಡತಿಯ ತಂದೆ ತಾಯಿಗಳ ಸಮಕ್ಷಮ ಉಯಿಲು ಓದಲ್ಪಟ್ಟಿತು. ಅದನ್ನು ನೋಡಿದಾಗ ಹೆಂಡತಿಯ ಎದೆ ಧಸಕ್ಕೆಂದಿತು. ಅದರ ರುಜು ಬಸವ ಎಂದು ಕನ್ನಡದಲ್ಲಿದ್ದಿತು. ವಕೀಲರು ಸಪ್ಪೆ ಮೋರೆ ಹಾಕಿ, ಇದರ ಅರ್ಥವೇನಮ್ಮ? ಈ ಉಯಿಲಿಗೆ ಏನೂ ಬೆಲೆ ಇಲ್ಲವಲ್ಲ? ಹೆಂಡತಿಯ ಮುಖದಲ್ಲಿ ಪಾಷಾಣದಂಥ ಹಾಗೆ ತಿರಸ್ಕಾರ ಮುಡಿದವು. ಆತನಿಗೆ ನನ್ನ ಮೇಲೆ ಇಷ್ಟು ವೈರವೇ? ನಿನ್ನ ಕಾಮಕ್ಕೆ ಅಡ್ಡ ಬಂದುದಕ್ಕೆ ಒಳ್ಳೆ ಸೇಡು ತೀರಿಸಿದೆ ಎಂದುಕೊಂಡು ಒಳಗೆ ಹೋಗಿ ತನ್ನ ಮತ್ತು ಆತನ ಮದುವೆ ಕಾಲದ ಪಟವನ್ನು ತೆಗೆದು ಬೆಂಕಿಗೆ ಒಗೆದಳು.